सृष्टिस्थित्यप्यहेया निहति दिशतमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्तेष्वविघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सदां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनपेतमपेतकृत्यं द्वैपायनो विरहकातुर आजुहाव पुत्रेति तन्मयतया तरवोऽपि नेदुः तं सर्वभूतनिलयं मुनिमानतोऽस्मि नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि श्रीमट्टीकाकृतार्यान् रघुवरचरणाराधकान् यतीन्द्रान् लक्ष्मीनारायणाख्यान् यदुवरनिरतान् चन्द्रिकार्यान् गुरूंश्च वन्दे श्रीवादिराजान् रघुवरतनयान् राघवेन्द्रान् सदादीन् बोधध्यानप्रमोदान् हरिमतनिरतान् सद्गुरून् मद्गुरूंश्च यस्य प्रचण्डतपसा श्रुतिगीतवृत्तः तुष्टो हरिः किल वशं वदतामवाप श्रीमद्वसन्मतपयोनिधिपूर्णचन्द्रः श्रीविष्णुतीर्थमुनिराट् मुदमातनोतु आपादमौलिपर्यन्तं गुरूणामाकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः। समस्तगुरुभ्यो नमः। हरि ओम्। स्वस्त्यस्तु अशेषसन्मङ्गलानि भवन्तु। अधिकमासनिमित्तेन ಪರಮ ಪವಿತ್ರವಾದ ಈ ಪರ್ವಕಾಲದಲ್ಲಿ ವಿಷ್ಣುತೀರ್ಥರ ದಿವ್ಯವಾದ ಸನ್ನಿಧಾನದಲ್ಲಿ ಶ್ರೇಷ್ಠವಾದಂತಹ ಶ್ರೀಮದ್ಭಾಗವತದ ಶ್ರವಣ ರೂಪವಾದ ಸತ್ಕರ್ಮ ನಡೀತಾ ಇದೆ. ಇಂತಹ ಭಾಗವತದ ಶ್ರವಣವನ್ನು ಮಾಡಬೇಕಾದಾಗ ಪಂಚಮಸ್ಕಂದದ ಚಿಂತನೆಯನ್ನು ಬೆಳಗ್ಗಿನಿಂದ ಮಾಡ್ತಾ ಇದ್ದೇವೆ. ಪಂಚಮಸ್ಕಂದದ ಪ್ರಾರಂಭದಲ್ಲಿ ಪ್ರಿಯವೃತರಾಜನ ಪರಿಚಯವನ್ನು, ಅವನ ಮಹಿಮೆಯನ್ನೆಲ್ಲ ತಿಳಿಸಿ, ಅವನ ವಂಶದಲ್ಲೇ ಸಾಕ್ಷಾತ್ ಪರಮಾತ್ಮ ತಾನು ಅವತಾರವನ್ನು ಮಾಡ್ತಾ ಇದ್ದಾನೆ ವೃಷಭ ನಾಮಕನಾಗಿ. ಆ ವೃಷಭರೂಪಿಯಾದ ಭಗವಂತ ತಾನು ಅವತಾರವನ್ನು ಮಾಡಿ ಸತ್ಕರ್ಮಗಳಿಗೆ ಬೇಕಾದಂತಹ ಉಪದೇಶವನ್ನು ನೀಡುವುದರ ಜೊತೆಗೆ ಕೆಲವು ಮೋಹಕವಾದ ಮಾತುಗಳನ್ನು ಆಡ್ತಾನೆ, ಕೆಲವು ಜೀವನಕ್ಕೆ ಬೇಕಾದ ಸಾರ್ಥಕವಾದ ಪಾಠವನ್ನು ಕಲಿಸಿಕೊಡ್ತಾನೆ. ಹೇಗೆ ಪರಮಾತ್ಮ ಬುದ್ಧ ರೂಪವನ್ನು ತೆಗೆದುಕೊಂಡು ಬೌದ್ಧಾಗಮವನ್ನು
ಮೋಹಕವಾಗಿ ತಿಳಿಸಿ ಕೆಲವರಿಗೆ ದಾರಿ ತಪ್ಪೋ ಹಾಗೆ ಮಾಡಿದ. ಹಾಗೇನೆ ಈ ವೃಷಭರೂಪಿಯಾದ ಭಗವಂತ ತಾನು ಕೂಡ ಜೈನ ಮತ ಪ್ರವರ್ತಕನಾಗಿ ಅವುಗಳಿಗೆ ಮೋಹಕವಾಗುವ ರೀತಿಯಲ್ಲಿ ಭಗವಂತ ಯಾರಿಗೆ ಯೋಗ್ಯತೆ ಇಲ್ಲ ಅಂಥವರಿಗಾಗಿ ಅದನ್ನು ತಿಳಿಸಿಕೊಟ್ಟ. ಆದರೆ ಭಗವಂತನ ಅದ್ಭುತವಾದಂತಹ ಒಂದು ಪಾಠ ಸಂದೇಶವನ್ನು ತಿಳಿಸಿಕೊಡಬೇಕಾದಾಗ ತನ್ನ 100 ಜನ ಮಕ್ಕಳನ್ನು ಕೂಡಿಸಿಕೊಂಡು ಅವರನ್ನು ನಿಮಿತ್ತ ಮಾಡಿ ಎಲ್ಲ ಜಗತ್ತಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ತಂದೆ ತಾಯಿ ಮಕ್ಕಳ ಜೊತೆ ಹೇಗೆ ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕು. ಇವತ್ತಿನ ಕಾಲಕ್ಕಂತರೂ ಮೊಬೈಲ್ ಆದಾಗಿಂದ ಎಲ್ಲರೂ ಸೇರಿದರೂ ಎಲ್ಲರ ಕೈಯಾಗೂ ಮೊಬೈಲು, ಅವ್ರದೇ ಲೋಕದಲ್ಲಿ ಅವರಿರ್ತಾರೆ. ಯಾರು ಯಾರನ್ನು ಮಾತಾಡಿಸೋದು, ಯಾರು ಯಾರನ್ನು ಸುಖ ದುಃಖಗಳನ್ನು ಹಂಚಿಕೊಳ್ಳೋದು, ಆ ಸ್ನೇಹ ಬಾಂಧವ್ಯ ಅನ್ನುವ ಲೌಕಿಕ ಸುಖನೂ ಇಲ್ಲ. ಇನ್ನು ಆಧ್ಯಾತ್ಮಿಕವಾಗಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೂಡಿಸಿ ರಾಮಾಯಣ ಮಹಾಭಾರತ ಭಾಗವತ ಈ ಕಥೆಗಳನ್ನು ಹೇಳ್ತಾ ಇದ್ದರು. ಇಷ್ಟು ಹಿಂದಿನ ಇತಿಹಾಸ ಕೇಳೋ ಪ್ರಸಂಗವೇ ಹೊರತು ವರ್ತಮಾನವನ್ನು ನೋಡುವ ಪ್ರಸಂಗ ಇಲ್ಲ. ಆದರೆ ಸ್ವತಃ ಭಗವಂತನೇ ತನ್ನ ಮಕ್ಕಳನ್ನು ಕೂಡಿಸಿಕೊಂಡು ಉಪದೇಶವನ್ನು ಮಾಡ್ತಾನೆ. ಆ ಉಪದೇಶವನ್ನು ಮಾಡಬೇಕಾದಾಗ ಯಾವ ರೀತಿಯಾಗಿ ಸಾಧನೆಯನ್ನು ಮಾಡಬೇಕು, ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು, ವೈರಾಗ್ಯದ ಸಂಪಾದನೆ ಆಗಬೇಕು ಅನ್ನುವುದನ್ನು ಕಲಿಸಿಕೊಡೋದಕ್ಕಾಗಿ ತಿಳಿಸಿದ. ನಾಯಂ ದೇಹೋ ದೇಹಭಾಜಾಂ ನೃಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಮ್ಯೇ ತಪೋ ದಿವ್ಯಂ ಪುತ್ರಕೋ ಯೇನ ಸತ್ವಂ ಶುದ್ಧೇದಸ್ಮಾತ್ ಬ್ರಹ್ಮ ಸೌಖ್ಯಂ ತ್ವನಂತಂ ಮಹತ್ಸೇವಾಂ ದ್ವಾರಮಾಹುರ್ವಿಮುಕ್ತೇಃ ತಮೋದ್ವಾರಂ ಯೋಷಿತಾಂ ಸಂಗಿಸಂಗಂ ಮಹಾಂತಸ್ತೆ ಸಮಚಿತ್ತಾಃ ಪ್ರಶಾಂತಾಃ ವಿಮನ್ಯವಃ ಸುಹೃದಃ ಸಾಧವೋ ಯೇ. ಬಹಳ ಮಹತ್ವದ ಸಾಧನೆಯ ಉಪದೇಶಗಳು ಸ್ವತಃ ಭಗವಂತ ಮಕ್ಕಳಿಗೆ ಹೇಗೆ ಉಪದೇಶ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡ್ತಾನೆ. ಮೊಟ್ಟ ಮೊದಲನೇದಾಗಿ ತಿಳಿಯಬೇಕಾದದ್ದು ನಾಯಂ ದೇಹ ದೇಹಭಾಜ. ನಮ್ಮ ಇಡೀ ಜೀವನವನ್ನು ನಾವು ಕಳೀತಾ ಇರೋದೇ ಈ ನಶ್ವರವಾದ ದೇಹದ ಪೋಷಣೆಗೆ, ಅಲಂಕಾರಕ್ಕೆ. ದೇಹದ ರಕ್ಷಣೆ ಆಗಬೇಕು. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ. ಆದ್ದರಿಂದ ಅವಶ್ಯವಾಗಿ ಪ್ರತಿಯೊಬ್ಬರೂ ಕೂಡ ಈ ಸಾಧನ ಶರೀರದ ರಕ್ಷಣೆಯನ್ನು ಮಾಡಲೇಬೇಕು. ಎಷ್ಟರ ಮಟ್ಟಿಗೆ ಶಾಸ್ತ್ರ ತಿಳಿಸ್ತದೆ ಅಂದರೆ, ಯಾವ್ಯಾವುದೋ ಸಣ್ಣ ಸಣ್ಣ ಕಾರಣಗಳಿಗೋಸ್ಕರವಾಗಿ, ಅದರಲ್ಲೂ ಇವತ್ತಂತೂ ಮನಸ್ಸು ಇಷ್ಟು ದುರ್ಬಲ ಆಗಿದೆ, ನಮಗೇನಾದರೂ ಮಾರ್ಕ್ಸ್ ಸಿಗಬೇಕಾದಾಗ 91 ಸಿಗಬೇಕಾದದ್ದು 90 ಆಯಿತು ಅಂದರೆ ಸಾಕು, ಆತ್ಮಹತ್ಯೆ. ಸ್ವಲ್ಪ ಹೆಂಡತಿ ಗಂಡನ ಮಾತು ಕೇಳಿಲ್ಲ, ಗಂಡ ಹೆಂಡತಿ ಮಾತು ಕೇಳಿಲ್ಲ, ಅಥವಾ ಏನೋ ಒಂದು ಸಣ್ಣ ಆರ್ಡರ್ ಮಾಡಿದ, ನಾವಲ್ಲೇ ಜೀವನೇ ಸಾಕು. ಈ ತರಹ ಸಣ್ಣ ಸಣ್ಣ ಕಾರಣಕ್ಕಾಗಿ ನನ್ನ ದೇಹದ ಬಗ್ಗೆ ನಾನಿವತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡು ಕಳೆದುಕೊಳ್ಳುವಂತಹ ವಿಚಾರ ಮಾಡ್ತೇನೆ. ಸರ್ವಥಾ ಅದನ್ನು ಮಾಡಬಾರ್ದು. ರಾಮಾಯಣದ ಕಥೆಯನ್ನು ತಿಳಿಸಬೇಕಾದಾಗ ಶ್ರೀಮದಾಚಾರ್ಯರು ನಮಗೆ ಎಚ್ಚರಿಕೆ ಕೊಡ್ತಾರೆ. ಮತಿಪೂರ್ವಂ ದೇಹನಾಶಾತ್ ಪಾಪಂ ಮಹದವಾಪ್ಯತೆ. ಯಾವ ವ್ಯಕ್ತಿ ತನ್ನ ದೇಹವನ್ನು ಅನಾವಶ್ಯಕವಾಗಿ ಅವನು ಹಾಳು ಮಾಡಿಕೊಳ್ತಾನೆ, ಅದರಿಂದ ಪಾಪ ಬಹಳ ಬರ್ತದೆ. ಕೇವಲ ಆತ್ಮಹತ್ಯೆ ಮರಣ ಅಲ್ಲ, ವ್ಯರ್ಥವಾದ ರೀತಿಯಲ್ಲಿ ಉಪವಾಸ ಇರೋದು ತಪ್ಪು ಅಂತಾರೆ. ಏನೋ ನೈವೇದ್ಯ ಆಗೋ ತನಕ, ತೀರ್ಥ ಆಗೋ ತನಕ ತಗೊಳ್ಳೋದಿಲ್ಲ, ಅಥವಾ ಪುರಾಣ ಪಾಠ ಪ್ರವಚನ ಜಪ ಇದೆ ಸರಿ, ಏನಿಲ್ಲ, ಸುಮ್ಮನೆ ಮಧ್ಯಾಹ್ನ 2 ತನಕ ಹೀಗೆ ಊರು ಸಾಬರಿ ಮಾಡಿಕೊಂಡು ಖಾಲಿ ಅಡ್ಡಾಡಿಕೊಂಡು ಆಮೇಲೆ ಮನೆಗೆ ಬಂದು ತಿನ್ನೋದು. ಯಾಕೆ ದೇವ್ರು ಗಟ್ಟಿ ಕೊಟ್ಟಾನೆ, ಇರ್ತೀನಪ್ಪ ನಾ ಗಟ್ಟಿ, ನನಗೇನು ಬೇಕಾಗಿಲ್ಲ, ಒಂದು ಚಹಾ ಕಾಫಿ ಟೀ ಕುಡಿದ್ರೆ ಸಾಕು, ಇಡೀ ದಿವಸ ಓಡಾಡ್ತೀನಿ. ದೇಹ ಗಟ್ಟಿ ಇದೆ ಅಂತ ಯಾವ ಸಾಧನೆ ಮಾಡದೆ ವ್ಯರ್ಥವಾಗಿ ಶ್ರಮ ಪಡಬಾರದು. ಯಾಕೆ ಅಂದರೆ
ನಾನು ಅನ್ಕೊಂಡಿದ್ದು ಇದು ನನ್ನ ದೇಹ ಅಲ್ಲ. ದೇವರಂತಾನೆ ಇದು ನನ್ನ ಮನೆ, ಅದು ನನ್ನ ಮಂದಿರ. ಇದು ಆ ನನ್ನ ಮಂದಿರದೊಳಗೆ ನಿನಗಿರ್ಲಿಕ್ಕೆ ಅವಕಾಶ ಕೊಟ್ಟೇನಿ. ಹಾಗಾದರೆ ಈ ದೇಹವನ್ನು ಭಗವಂತನ ಮಂದಿರ ಅಂತ ಚಿಂತನೆ ಮಾಡು. ದೇವರ ಮಂದಿರ ಅಂತಿದ್ದಾಗ ಅಲ್ಲಿ ಅನಾವಶ್ಯಕವಾಗಿ ಕಸ ಕಡ್ಡಿ ಹಾಕುವುದಿಲ್ಲ. ಅಲ್ಲಿ ಯಾವಾಗಲೂ ಸ್ವಚ್ಛವಾಗಿಡೋದಕ್ಕೆ, ಶುದ್ಧವಾಗಿಡೋದಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಹಾಗೇನೆ ಈ ದೇಹವು ಕೂಡ ಭಗವಂತನ ಮಂದಿರ ಆದದ್ದಕ್ಕಾಗಿ, ಭಗವಂತನ ಆ ವಾಹನ ಆದದ್ದಕ್ಕಾಗಿ, ದೇವರಿಗೆ ಬಳಕೆಯಾಗೋದಕ್ಕಾಗಿ ಈ ದೇಹವನ್ನು ಇಟ್ಟಿದ್ದೇನೆ. ನಾನು ಜೀವ ಪ್ರತ್ಯೇಕವಾಗಿರ್ಲಿಕ್ಕಾಗಲ್ಲ ಅನ್ನೋದಕ್ಕಾಗಿ ಈ ದೇಹವನ್ನು ಆಶ್ರಯಿಸಿದ್ದೇನೆ. ಈ ರೀತಿಯಾಗಿ ದೇಹದ ಬಗ್ಗೆ ನಾವು ಬಹಳ ಎಚ್ಚರಿಕೆಯನ್ನು ಪಡೆಯಬೇಕು. ಅದರ ಜೊತೆಯಲ್ಲಿ ದೇಹದ ಬಗ್ಗೆ ನನ್ನ ದೇಹ ಅನ್ನುವಂತಹ ಅಭಿಮಾನವನ್ನು ಬಿಟ್ಟು ಭಗವಂತನ ಮಂದಿರ ಅನ್ನುವ ವೈರಾಗ್ಯವನ್ನು ಕಾಪಾಡಿಕೊಂಡು ಬೆಳೆಸಿಕೊಳ್ಳಬೇಕು. ಆ ರೀತಿಯಾದಂತಹ ಅಭಿಮಾನ ತ್ಯಾಗ ಮಾಡಿ ದೇವರ ಬಗ್ಗೆ ಭಕ್ತಿಯನ್ನು ಮಾಡೋದಕ್ಕೆ, ದೇವರ ಜ್ಞಾನ ಪಡೆಯೋದಕ್ಕೆ ಬೇಕಾದಷ್ಟು ದಾರಿಗಳಿವೆ. ಆದರೆ ಮುಖ್ಯವಾದ ದಾರಿ, ಪ್ರಧಾನವಾದ ದಾರಿ ಮಹತ್ ಸೇವಾಂ ದ್ವಾರ ಮಾಹುರ್ವಿಮುಕ್ತೇ. ಸಜ್ಜನರ ಸಹವಾಸ, ಸತ್ಸಂಗ, ಆ ಸಜ್ಜನರ ಸೇವಾ ಮಾಡೋದೇನಿದೆ, ಇದೇ ನಮ್ಮ ಸಾಧನೆಯ ದೊಡ್ಡದಾದ ಬಾಗಿಲು. ಯಾವ ವ್ಯಕ್ತಿ ಮಹತ್ ಸೇವೆಯನ್ನು ಮಾಡ್ತಾನೆ ಅವನಿಗೆ ಮೋಕ್ಷದ ಬಾಗಿಲು ತೆಗೆಯುತ್ತೆ. ವಿಷ್ಣು ತೀರ್ಥರು ಸಾರೋದ್ಧಾರದ ಪ್ರಕರಣಗಳಲ್ಲಿ ಆ ಮಹತ್ ಸೇವೆಯ ಪ್ರಶಂಸನೆಯನ್ನು ಮಾಡಬೇಕಾದಾಗ ಈ ಶ್ಲೋಕವನ್ನು ಆರಿಸಿಕೊಂಡು ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿ ತಿಳಿಸ್ತಾರೆ. ಸಜ್ಜನರ ಸಹವಾಸದೊಳಗೆ ನಾವು ಇದ್ದದ್ದೇ ಆದರೆ ಅದೇ ರೀತಿಯಾದ ವಾತಾವರಣ ಸೃಷ್ಟಿಯಾಗಿ ಏನಾದರೂ ಒಂದು ಸಾಧನೆ ಆಗ್ತಾ ಇರ್ತದೆ. ಅದನ್ನು ಬಿಟ್ಟು ನಾವೇನಾದರೂ ಯೋಷಿತಾಂ ಸಂಗಿ ಸಂಗಂ, ಬೆಳಗ್ಗೆ ತಿಳಿದ ಹಾಗೆ ಯೋಷಿತ್ ಅನ್ನೋ ಶಬ್ದಕ್ಕೆ ಸಾಮಾನ್ಯವಾದ ಪರಿಚಯ ಹೆಣ್ಣು ಅಂತ. ಯಾವ ವ್ಯಕ್ತಿ ಹೆಣ್ಣಿನ ಸಂಪರ್ಕವನ್ನು ಮಾಡ್ತಾನೆ ಅವರ ಸಂಪರ್ಕ ಮಾಡಿದರೂ ಕೂಡ ಸಂಗಿ ಸಂಗಮ್, ಅದು ತಮಸ್ಸಿನ ದ್ವಾರ ಅಂತ ಹೇಳ್ತಾರೆ. ಹಿಂಗೆ ಹೇಳಿದ್ರೆ ಗತಿ ಏನು? ಇಡೀ ಎಲ್ಲ ಸ್ತ್ರೀ ಸಮಾಜವೇ ಎದ್ದು ನಿಲ್ಲಬೇಕಾಗ್ತದೆ ಭಾಗವತದ ವಿರುದ್ಧವಾಗಿ. ಇಡೀ ಆಚಾರ್ಯತ್ರಯರು, ಒಟ್ಟಾರೆ ಯಾರ್ಯಾರ ಮತಾಚಾರ್ಯರು ಅಂತಿದ್ದಾರೆ ಎಲ್ಲರ ಮಧ್ಯದಲ್ಲಿ ನೋಡಲಾಗಿ ನಮ್ಮ ಶ್ರೀಮದಾಚಾರ್ಯರು ಮಾತ್ರ ಸ್ತ್ರೀಯರಿಗೂ ಮೋಕ್ಷ, ಸಕಲ ಜಾತಿಯವರಿಗೆ ಮೋಕ್ಷ, ಸಕಲ ಜೀವಜಾತಿಗಳು ಪಶು ಪಕ್ಷಿ ಪ್ರಾಣಿ ಅವುಗಳಿಗೂ ಮೋಕ್ಷ ಇದೆ ಅಂತ ಹೇಳಿದ ಏಕೈಕ ಆಚಾರ್ಯರು ಶ್ರೀಮದಾಚಾರ್ಯ. ಎಲ್ಲ ತರಹದ ಸಾಧನೆ ಮಾಡಿಕೊಂಡ ಸ್ತ್ರೀಯರಿಗೆ ಮೋಕ್ಷ ಅಂತ ಹೇಳಬೇಕಾದಾಗ ಇಲ್ಲಿ ಸ್ತ್ರೀಯರ ಸಂಘ ಮಾಡಿದರೆ, ಸಂಘ ಮಾಡಿದವರ ಸಂಘ ಮಾಡಿದರೆ ತಮಸ್ಸಿಗೆ ಹೋಗ್ತಾರೆ ಅಂತ ಭಾಗವತ ಹೇಳಿಬಿಟ್ರೆ ಭಯನೂ ಆಯಿತು, ವಿರೋಧನೂ ಬಂತು. ಅದಕ್ಕಾಗಿ ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ಅದರ ಅರ್ಥವನ್ನು ತಿಳಿಸಿಕೊಡ್ತಾರೆ. ಯೋಷಿತ್ ಅನ್ನೋ ಶಬ್ದಕ್ಕೆ ಸ್ತ್ರೀ ಅಂತನ್ನುವ ಅರ್ಥ ಇರೋ ಹಾಗೆ ಅನ್ಯಥಾ ಜ್ಞಾನ, ತಪ್ಪು ತಿಳುವಳಿಕೆ. ಯಾರು ತಪ್ಪು ತಿಳುವಳಿಕೆಯನ್ನು ಇಟ್ಟುಕೊಂಡು ದೇವರ ಬಗ್ಗೆ, ತತ್ವಗಳ ಬಗ್ಗೆ ಸರಿಯಾದ ಜ್ಞಾನ ಮಾಡಿಕೊಂಡಿಲ್ಲ, ನಾನೇ ದೇವರು, ದೇವರಿಗೆ ಗುಣವೇ ಇಲ್ಲ, ರೂಪವೇ ಇಲ್ಲ, ಆ ಭಗವಂತನಿಗೂ ನನಗೂ ಭೇದ ಇಲ್ಲ, ಈ ತರಹ ತಾವೂ ತಪ್ಪು ತಿಳ್ಕೊಂಡು ಇನ್ನೊಬ್ಬರಿಗೂ ತಪ್ಪು ತಿಳಿಸುವಂತಹ ವ್ಯಕ್ತಿಗಳು ಯಾರಿದ್ದಾರೋ ಅವರ ಸಹವಾಸ ಮಾಡಿದರೆ ತಮಸ್ಸಾಗತ್ತೆ. ಹೊರತು ಮದುವೆ ಮಾಡಿಕೊಂಡ್ರೆ, ಗೃಹಸ್ಥ ಜೀವನ ನಡೆಸಿದರೆ ಅಂಥವರಿಗೆ ತಮಸ್ಸಾಗತ್ತೆ ಎಂದು ಸರ್ವಥಾ ತಿಳಿಯಬೇಡಿ. ಕೆಲವರಂತೂ ಗೃಹಸ್ಥರಾಗೇನೇ ಮೋಕ್ಷಕ್ಕೆ ಹೋಗ್ತಾರೆ. ಅವರಿವರಲ್ಲ, ಬ್ರಹ್ಮಾದ್ಯಾಹ, ಬ್ರಹ್ಮದೇವರು ಪತ್ನಿಯಾದ ಸರಸ್ವತಿಯ ಜೊತೆಗೆ ಮೋಕ್ಷ ಹೋದವರು. ಹಾಗೇನೆ ಗರುಡ, ಶೇಷ ಅವರು ಕೂಡ ವಾರುಣಿ, ಸುಪರ್ಣಿ ಪತ್ನಿಯರ ಜೊತೆ ಹೋಗೋರು. ಹೀಗೆ ಎಲ್ಲ ಪ್ರಧಾನ ದೇವತೆಗಳು ಜೊತೆಗೆ ಯಾಜ್ಞವಲ್ಕಾದ್ಯಾಹ ಮುಚ್ಯಂತೆ ಸ್ತ್ರೀ ಸಹಾಯಿನಃ, ಯಾಜ್ಞವಲ್ಕ ಮುಂತಾದ ಎಲ್ಲ ಋಷಿಗಳು ಕೂಡ
ಸ್ತ್ರೀಯರನ್ನು ಜೊತೆಗೆ ಮಾಡಿಕೊಂಡೇ, ಅರ್ಥಾತ್ ತಮ್ಮ ಪತ್ನಿಯರನ್ನು ಜೊತೆಗೆ ಮಾಡಿಕೊಂಡೇ ಮೋಕ್ಷಕ್ಕೆ ಹೊಂದುತ್ತಾ ಇದ್ದಾರೆ. ಹೀಗಾಗಿ ಸರಿಯಾದ ರೀತಿಯಲ್ಲಿ ಭಾಗವತವನ್ನು ಅರ್ಥ ಮಾಡಿಕೊಳ್ಳುವಂತಹ ಆ ದಾರಿಯನ್ನು ತೋರಿಸಿದವರು ನಮ್ಮ ಶ್ರೀಮದ್ ಆಚಾರ್ಯರು. ಅದನ್ನು ವೃಷಭರೂಪಿಯಾದ ಪರಮಾತ್ಮ ಬಹಳ ಸುಂದರವಾಗಿ ಉಪದೇಶ ಮಾಡುತ್ತಾ ಹೋಗ್ತಾನೆ. ಒಂದೊಂದು ಶ್ಲೋಕಗಳು, ಒಂದೊಂದು ಮಾತುಗಳು ತುಂಬ ಅರ್ಥಗರ್ಭಿತವಾಗಿರುವು. ಪ್ರತಿಯೊಂದು ಶ್ಲೋಕಗಳು ನಮಗೆ ಸಾಧನೆಯ ಸೋಪಾನಗಳಾಗಿದೆ. ಎಲ್ಲ ಹೇಳುವಷ್ಟು ಸಮಯ ಇಲ್ಲ, ಬುದ್ಧಿ ಯೋಗ್ಯತೆಯೂ ಇಲ್ಲ. ಕನಿಷ್ಠ ಒಂದೆರಡು ಶ್ಲೋಕಗಳನ್ನಾದರೂ ತಿಳಿಯೋಣ. ಕೆಲವು ಸಂದರ್ಭದಲ್ಲಿ ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ನ್ಯಾಯ, ಯಾವುದು ಅನ್ಯಾಯ ತಿಳಿಯುವುದಿಲ್ಲ. ಕೆಲವೊಮ್ಮೆ ತಿಳಿದ್ರೂ ನಾಟಕ ನಾವೇ ಮಾಡ್ತೀವಿ. ನಮಗೆ ತಂದೆ ತಾಯಿ ಮೇಲೆ ಭಕ್ತಿ ಬರೋದು ಯಾವಾಗ, ಯಾವ ಸಂದರ್ಭದಲ್ಲಿ ನಾನು ತಪ್ಪು ಮಾಡ್ತೀನಿ, ಆ ತಪ್ಪಿಗೆ ಅಪ್ಪ ಅಮ್ಮ ಸಪೋರ್ಟ್ ಆಗ್ತಾರೆ, ಆವಾಗ ಭಕ್ತಿ ಬರ್ತದೆ. ಏನೋ ಏಕಾದಶಿ ಉಪವಾಸ ಮಾಡಲಿಕ್ಕೆ ಹೊರಟೆ, ನಮ್ಮಮ್ಮ ಬಂದು ಅಚ್ಚ ಮಾಡಿದ್ಲು, ಕೂಸು ಈಗಿನ 40 ವರ್ಷ ನಿನಗೆ, 40 ವರ್ಷಕ್ಕೆ ಯಾಕಪ್ಪ ಏಕಾದಶಿ ಉಪವಾಸ ಮಾಡ್ತಿ, ನಾ 50 ಇನ್ನೂ ಮಾಡಿಲ್ಲ, ಸೊಕಾಶ್ ಮಾಡಿ ಅಂತಿ. ನೋಡ್ರಿ, ಮತ್ತು ಅಮ್ಮನ ಮಾತು ಹೆಂಗೆ ಮೀರ್ಲಿಕ್ಕೆ ಆಗ್ತದೆ? ನಾ ಏಕಾದಶಿ ಉಪವಾಸ ಮಾಡ್ಬೇಕಂತ ಮಾಡಿದ್ದೆ, ಮತ್ತು ಮಾತೃದೇವೋಭವ ಅಂತ ನೀವೇ ಹೇಳ್ತೀರಲ್ಲ, ತಾಯಿಯ ದೇವರು, ತಾಯಿ ಹೇಳಿದ ಮೇಲೆ ಇಲ್ಲ ಅನ್ಲಿಕ್ಕೆ ಆಗ್ತದೇನು? ಅದಕ್ಕಾಗಿ ತಾಯಿ ಮಾತು ಮೀರಬಾರದು ಅಂತ ನಾ ಏಕಾದಶಿ ಉಪವಾಸ ಮಾಡಿಲ್ಲ, ಭಾಗವತ್ ಪ್ರವಚನಕ್ಕೆ ಬರೋದಿಲ್ಲ, ಸಂಧ್ಯಾ ವಂದನ ಬರೋದಿಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮನೇ ಬ್ಯಾಡ ಅಂತಾರ್ರಿ, ಅವ್ರ ಮಾತು ಕೇಳೋದೇ ನನ್ನ ದೊಡ್ಡ ಧರ್ಮ. ಈ ತರಹ ನನ್ನ ಧರ್ಮವನ್ನು ಬಿಡಬೇಕಾದಾಗ, ಸತ್ಕರ್ಮವನ್ನು ಬಿಡಬೇಕಾದಾಗ ತಂದೆ ತಾಯಿಗಳ ಹೆಸರು ಇಟ್ಟು ನಾನು ಅವರ ಮಾತು ಪರಿಪಾಲನೆ ಮಾಡ್ತೀನಿ ಅನ್ನುವ ನೆಪದಲ್ಲಿ ಧರ್ಮವನ್ನು ಬಿಡ್ತೇನೆ. ಸರಿನಾ ತಪ್ಪು? ಅಪ್ಪ ಅಮ್ಮನೇ ಧರ್ಮವನ್ನು ಮಾಡಬೇಡ ಅಂತಂದಾಗ ಆ ಮಾತು ಕೇಳಬೇಕಾ ಅಥವಾ ಅಪ್ಪ ಅಮ್ಮನ ಮಾತು ಮೀರಬೇಕಾ? ವಿದ್ಯಾರ್ಥಿ ಅವಸ್ಥಾ ಇದ್ದಾಗ ತಂದೆ ತಾಯಿಗಳ ಸೇವಾ ಮಾಡಬೇಕಾದ್ದು ಮಕ್ಕಳ ಧರ್ಮ. ಆ ತಂದೆ ತಾಯಿ ಸೇವಾ ಮಾಡಬೇಕು ಅಂತ ಇಲ್ಲೇ ಇರಬೇಕಾ, ಶಾಸ್ತ್ರಗಳ ಅಧ್ಯಯನ ಮಾಡಬೇಕು ಅಂತ ಗುರುಕುಲಕ್ಕೆ ಹೋಗಬೇಕಾ? ಇದು ಧರ್ಮವೋ ಅದು ಧರ್ಮವೋ? ಯತಿಗಳಾಗಬೇಕಾದಾಗ ಹೆಂಡತಿ ಮಕ್ಕಳನ್ನು ಸಾಕಬೇಕು ಅನ್ನೋದು ಇದು ಶಾಸ್ತ್ರದ ನಿಯಮ. ಅಪ್ಯ ಕಾರ್ಯಶತಂ ಕೃತ್ವ, 100 ತಪ್ಪುಗಳಾದರೂ ಚಿಂತೆ ಇಲ್ಲ, ನಿನ್ನನ್ನು ನಂಬಿ ಬಂದ ಹೆಂಡತಿ ಮಕ್ಕಳನ್ನು ಕೈ ಬಿಡಬೇಡಿ, ಭರ್ತವ್ಯ ಮನುರಬ್ರವಿ. ಆ ಮನುರಾಜ ಹೇಳಿದ್ದಾನೆ, ಹೆಂಡತಿ ಮಕ್ಕಳನ್ನು ಎಂದಿಗೂ ನಡನೀರಿನಲ್ಲಿ ಕೈ ಬಿಡುವುದು ಧರ್ಮವಲ್ಲ. ಯಾರೇ ಯತಿಗಳಾಗಬೇಕಾದಾಗಲೂ ಮತ್ತು ಹೆಂಡತಿ ಮಕ್ಕಳನ್ನ ಬಿಟ್ಟೇ ಹೋಗ್ತಾರಿಲ್ಲ, ಮತ್ತು ಏನು ಧರ್ಮ ಆಯ್ತು ಹಂಗಾರ? ಹೌದು, ಹೆಂಡತಿ ಮಕ್ಕಳನ್ನು ಸಾಕುವುದು ಧರ್ಮ ಅಂತಲೂ ಶಾಸ್ತ್ರ ಹೇಳುತ್ತದೆ. ಅವರನ್ನು ಬಿಟ್ಟು ವೈರಾಗ್ಯ ತಾಳಿ ತಾನು ಸನ್ಯಾಸಿ ಆಗಬೇಕು ಅಂತೂ ಧರ್ಮ ಹೇಳುತ್ತದೆ. ಅಪ್ಪ ಅಮ್ಮನ ಸೇವಾ ಮಾಡುವಂತೂ ಶಾಸ್ತ್ರ ಹೇಳುತ್ತದೆ. ಅಪ್ಪ ಅಮ್ಮನ ಬಿಟ್ಟು ಗುರುಕುಲದೊಳಗೆ ಅಧ್ಯಯನ ಮಾಡುವಂತೂ ಶಾಸ್ತ್ರ ಹೇಳುತ್ತದೆ. ಹಿಂಗೆ ವಿರುದ್ಧವಾದ ರೀತಿಯಲ್ಲಿ ಶಾಸ್ತ್ರ ಮಾತನಾಡಿದರೆ ನಾವು ಧರ್ಮವನ್ನು ನಿರ್ಣಯ ಮಾಡಿಕೊಳ್ಳೋದು ಹೇಗೆ? ಯಾವುದು ಧರ್ಮ, ಯಾವುದು ಅಧರ್ಮ, ಅದಕ್ಕಾಗಿ ನಮಗೆ ಸರಿಯಾಗಿ ತಿಳಿಯುವುದಿಲ್ಲ. ವೃಷಭರೂಪಿಯಾದ ಪರಮಾತ್ಮ ತಿಳಿಸಿಕೊಡ್ತಾನೆ, ಅವಶ್ಯವಾಗಿ ತಂದೆಯ ಮಾತು, ತಾಯಿಯ ಮಾತು, ಗುರುಗಳ ಮಾತು ಕೇಳಲೇಬೇಕು. ಆದರೆ ಯಾವಾಗ? ಹಿಂದೆ ಚತುರ್ಥ ಸ್ಕಂದದಲ್ಲಿ ದಕ್ಷ ಪ್ರಜಾಪತಿಯ ಕಥೆಯಲ್ಲಿ ಕೇಳಿರ್ತೀರಿ. 3 ಮನೆಗಳಿಗೆ ಆಮಂತ್ರಣವನ್ನು ಅಪೇಕ್ಷೆ ಪಡಬಾರದು, ಅವಶ್ಯವಾಗಿ ಅಲ್ಲಿ ಹೋಗಲೇಬೇಕು. ಭರ್ತುಹು ಗುರೋಹೋ ದೇಹ ಕೃತಶ್ಚ ಕೇತನಂ. ಗಂಡನ ಮನೆಗೆ, ತಂದೆ ತಾಯಿ ಮನೆಗೆ, ಗುರುಗಳ ಮನೆಗೆ ನನಗೆ ಕರೀಲಿ, ಆಮಂತ್ರಣ ಕೊಡಲಿ. ನಾವು ಭಾಗವತ ಪ್ರವಚನಕ್ಕೆ ಬರ್ಬೇಕಂತ ಮಾಡಿದ್ವಿ ರೀ, ನಮಗೆ ಯಾರೂ ಬಾ ಅಂತ ಫೋನೇ ಮಾಡಲಿಲ್ಲ, ನನಗೆ ಯಾರೂ ಮನೆಗೆ ಬಂದು ಕಾರ್ಡ್ ಕೊಡಲಿಲ್ಲ ಹೇಳುವ ಕಾರಣ ಇಲ್ಲ. ಅವ್ರ ಮನೆಯೊಳಗೆ ಏನೋ ಮದುವೆ ಇತ್ತು, ಮುಂಜುವೆ ಇತ್ತು, ಆವಾಗ ಬಂದು ಕರೆದಿಲ್ಲ ಅನ್ನೋಣ. ಭಾಗವತ ಪ್ರವಚನ ನಡೀತಾ ಇದೆ, ಗುರುಗಳು ಬಂದಿದ್ದಾರೆ, ಇನ್ನೇನೋ ಆರಾಧನೆ ಉತ್ಸವ ಇದೆ, ತಿಳಿದರೆ ಸಾಕು ನಾವೇ ಓಡೋಡಿ ಬರಬೇಕು. ಎಷ್ಟು ಸತ್ಯವೋ ಅದರ ಜೊತೆಯಲ್ಲಿ ಭಾಗವತ ಇನ್ನೊಂದು ಶಬ್ದವನ್ನು ಜೋಡಿಸಿ ನಮಗೆ ಸ್ಪಷ್ಟತೆಯನ್ನು ಕೊಡುತ್ತದೆ.
ಯದ್ಯನುತ್ಪಾದಿತ ದೋಷ ದೃಷ್ಟಯ. ನಮಗೆ ತಂದೆ ತಾಯಿ ಕರೆದಿಲ್ಲ, ಯಾಕೆ? ನೀವನೇನು ಕರೆಯೋದ್ರು, ನೀವೇ ನಿಂತು ಅದನ್ನು ನಡೆಸ್ಕೊಡೋರು ಅನ್ನುವ ಪ್ರೀತಿ ಅಭಿಮಾನಕ್ಕೆ ಬಿಟ್ಟಿದ್ದಾರೆ, ಸಂತೋಷ. ಆದರೆ ದೋಷ ದೃಷ್ಟಿಯನ್ನು ಇಟ್ಟುಕೊಂಡು ಅವಮಾನಕ್ಕಾಗಿ ಬಿಟ್ಟಿದ್ರೆ ಅಲ್ಲಿ ಹೋಗುವ ಕಾರಣ ಇಲ್ಲ. ಹೇಗೆ ಅಲ್ಲಿ ತಿಳಿದಿದ್ದೇವೆ ಅದೇ ರೀತಿಯಾಗಿ ಇಲ್ಲಿಯೂ ಋಷಭರೂಪಿಯಾದ ಪರಮಾತ್ಮ ನಮಗೆ ನೆನಪಿಸಿಕೊಡ್ತಾನೆ, ತಂದೆ ತಾಯಿ ಗುರುಗಳ ಮಾತನ್ನು ಕೇಳಲೇಬೇಕು. ಆದರೆ ಯಾವ ಪ್ರಸಂಗದಲ್ಲಿ ಕೇಳಬೇಕು, ಯಾವ ಪ್ರಸಂಗದಲ್ಲಿ ಕೇಳಬಾರದು ಸ್ಪಷ್ಟವಾಗಿ ಹೇಳ್ತಾ, ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾಸ್ಯಾತ್ ದೈವಂ ನ ತಸ್ಯಾತ್ ನ ಪತಿಶ್ಚ ಸಸ್ಯಾತ್ ನ ಮೋಚಯದ್ಯಃ ಸಮುಪೇತ ವೃತ್ತಿಂ ಮೃತ್ಯುಂ. ಯಾರಿಗೆ ತಂದೆ ಅನ್ನಬೇಕು, ಯಾರಿಗೆ ತಾಯಿ ಅನ್ನಬೇಕು, ಯಾರಿಗೆ ಗುರುಗಳು ಅಂತ ಕರೀಬೇಕು, ಹೆಂಡತಿಯಾದವಳು ಯಾವ ಮಾತನ್ನು, ಗಂಡನ ಮಾತನ್ನು ಕೇಳಬೇಕು, ಎಲ್ಲವನ್ನು ಸ್ಪಷ್ಟವಾಗಿ ಭಗವಂತ ಹೇಳ್ತಾರೆ. ಯಾವುದೇ ತಂದೆ, ಯಾವುದೇ ತಾಯಿ, ಯಾವುದೇ ಗುರುಗಳು, ಯಾವುದೇ ಗಂಡ ಧರ್ಮದ ಮಾರ್ಗದಲ್ಲಿ ನಮಗೆ ಮೃತ್ಯುವಿಂದ ಪಾರಾಗಿ ಮೋಕ್ಷವನ್ನು ಹೊಂದುವ ದಾರಿಯಲ್ಲಿ ಅವರು ಹೇಳ್ತಾ ಇದ್ದರೆ ಅವಶ್ಯವಾಗಿ ಕೇಳೋಣ. ಅದನ್ನು ಬಿಟ್ಟು ಮೋಕ್ಷಕ್ಕೆ ವಿರುದ್ಧವಾದ ರೀತಿಯಲ್ಲಿ ಮತ್ತೆ ಈ ಸಂಸಾರದಲ್ಲೇ ಮುಳುಗುವ ಈ ಒಂದು ಪ್ರವೃತ್ತಿ ಮಾರ್ಗಕ್ಕೆ ತರುವ ಮಾತನ್ನು ಹೇಳಿದರೆ ತಂದೆ ಇರ್ಬೋದು, ತಾಯಿ ಇರ್ಬೋದು, ಗುರುಗಳಿರ್ಬೋದು, ಅವಶ್ಯವಾಗಿ ಮಾತು ಕೇಳುವ ಕಾರಣ ಇಲ್ಲ. ಯಾವುದೇ ತಂದೆ, ಯಾವುದೇ ತಾಯಿ, ಯಾವುದೇ ಗುರುಗಳು ಏಕಾದಶಿ ಉಪವಾಸ ಮಾಡಬೇಡ, ಭಾಗವತ ಕೇಳಬೇಡ, ಹಿರಿಯರಿಗೆ ಗೌರವ ಕೊಡಬೇಡ ಅಂತ ಹೇಳಿದ್ದರೆ, ಸಾಮಾನ್ಯ ಯಾರೂ ಹಂಗೆ ಹೇಳುವುದಿಲ್ಲ, ಕೆಲವೊಮ್ಮೆ ಏನೋ ಪ್ರೀತಿ ಮೋಹ ಕೆಲವೊಂದು ಸಂದರ್ಭದಲ್ಲಿ ಅಚ್ಚ ಮಾಡಬಹುದು. ಆದರೂ ಆ ಸಂದರ್ಭದಲ್ಲಿ ಕೇಳುವ ಕಾರಣ ಇಲ್ಲ, ಕೇಳದೇ ಇದ್ದರೆ ಪಾಪ ಇಲ್ಲ. ಮುಂದೆ ಸಪ್ತಮ ಸ್ಕಂದದಲ್ಲಿ ಕೇಳುತ್ತೇವೆ, ಇಡೀ ಜಗತ್ತಿಗೆ ಆದರ್ಶ ವ್ಯಕ್ತಿಯಾದಂತಹ ಪ್ರಹ್ಲಾದರಾಜರು ಅಪ್ಪನ ಮಾತು ಕೇಳಿದ್ರನು. ಅವರಪ್ಪ ಬೇಕಾದಷ್ಟು ಹೇಳಿದ, ನೀನು ನಾರಾಯಣನನ್ನು ಬಿಟ್ಟುಬಿಡು, ನಾನೇ ದೇವರು ಅಂತ ತಿಳಿ, ನನ್ನನ್ನೇ ಉಪಾಸನೆ ಮಾಡು, ಬೇಕಾದ್ದು ಹೇಳಿದರು. ಪ್ರಹ್ಲಾದರಾಜರು ಕೇಳಲಿಲ್ಲ. ಏನ್ರಿ, ನಾವು ಪ್ರಹ್ಲಾದರಾಜರನ್ನು ಎಷ್ಟು ಎತ್ತರದಾಗಿ ಇಟ್ಟು ಪೂಜಾ ಮಾಡ್ತೇವೆ, ಅಂಥ ಪ್ರಹ್ಲಾದರಾಜರು ಅವರೇ ಅಪ್ಪನ ಮಾತು ಕೇಳಿಲ್ಲ, ನಾವ್ಯಾಕೆ ಅಪ್ಪ ಅಮ್ಮನ ಮಾತು ಕೇಳಬೇಕು ಅಂದರೆ? ಭಾಗವತ ನಮಗೆ ತಿಳಿಸಿಕೊಡುತ್ತದೆ, ಧರ್ಮದ ದಾರಿಯಲ್ಲಿ ಹೊರಟ ವ್ಯಕ್ತಿ ಮೋಕ್ಷಕ್ಕೆ ಉಪಯೋಗವಾದದ್ದನ್ನು ಹೇಳಿದಾಗ ಅವರು ಯಾರೇ ಹೇಳಲಿ ಕೇಳೋಣ. ಮೋಕ್ಷಕ್ಕೆ ಉಪಯೋಗವಾಗದ ರೀತಿಯಲ್ಲಿ ಮತ್ತೆ ಸಂಸಾರದಲ್ಲಿ ಮುಳುಗುವ ರೀತಿಯಲ್ಲಿ ಹೇಳಿದರೆ ಅದನ್ನು ಕೇಳುವ ಕಾರಣ ಇಲ್ಲ. ಹಾಗೇನೇ ಭಗವಂತನ ಪೂಜೆ ಅನೇಕ ರೀತಿಯಾಗಿ ಉಂಟು. ಷೋಡಶೋಪಚಾರ ಪೂಜಾ ಮಾಡ್ತೀವಿ, ದೇವರ ಮುಂದೆ ಹಾಡಾಡ್ತೀವಿ, ನರ್ತನ ಸೇವಾ ಮಾಡ್ತೀವಿ, ದಾನ ಧರ್ಮ ಮಾಡ್ತೀವಿ, ಅರ್ಚನೆ ಮಾಡ್ತೀವಿ. ಆದರೆ ವೃಷಭರೂಪಿಯಾದ ಭಗವಂತ ಹೇಳ್ತಾನೆ, ಎಲ್ಲದಕ್ಕಿಂತ ಒಂದು ಮಹತ್ವದ ಪೂಜೆಯನ್ನು ಹೇಳ್ತೀನಿ ಕೇಳಿ. ಆ ಪೂಜೆಯನ್ನು ಇಟ್ಟುಕೊಂಡು ಉಳಿದು ಯಾವುದನ್ನೇ ಮಾಡಿ, ನಮಸ್ಕಾರ, ಪ್ರದಕ್ಷಿಣೆ, ದಾನ ಧರ್ಮ, ಅರ್ಚನಾ, ಅಭಿಷೇಕ ಏನು ಮಾಡೋದಾದರೂ ಈ ಪೂಜೆಯನ್ನು ಮಾಡಿದಾಗ ಅದಕ್ಕೆ ಬೆಲೆ ಸಿಗ್ತದೆ. ಇದನ್ನು ಬಿಟ್ಟು ಮಾಡಿದರೆ ಎಲ್ಲ ಪೂಜೆಗಳು ಪೂಜೆಯಾಗಿ ಬಿಡುತ್ತೆ, ಝೀರೋ ಆಗತ್ತೆ. ಯಾವುದದು? ಸರ್ವಾಣಿ ಮದ್ದಿಷ್ಣತಯಾ ಭವದ್ಭಿ ಚರಾಣಿ ಭೂತಾನಿ ಸುತಾ ಧ್ರುವಾಣಿ ಸಂಭಾವಿತವ್ಯಾನಿ ಪದೇ ಪದೇವ ವಿವಕ್ತ ದೃಷ್ಟಿ ತದುತರ್ಹಣಮ್ಮೆ. ದೇವರ ಪೂಜಾ ಮಾಡಬೇಕಾದಾಗ, ಭಾಗವತ ಕೇಳಬೇಕಾದಾಗ, ನಮಸ್ಕಾರ ಪ್ರದಕ್ಷಿಣೆ ಹಾಕಬೇಕಾದಾಗ, ಯಾವುದೇ ತರಹದ ಸೇವಾ ಮಾಡಬೇಕಾದಾಗಲೂ ನಮಗೆ ವಿವಿಕ್ತ ದೃಷ್ಟಿ ಇರಬೇಕು. ದೇವರೇ ನಾನಲ್ಲ, ನಾನೇ ದೇವರಲ್ಲ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಅನಂತ ಗುಣ ಪರಿಪೂರ್ಣ ಆ ಭಗವಂತ ನನ್ನೊಳಗೆ ನಿಂತುಕೊಂಡು ಈ ಪುಟ್ಟ ಸೇವೆಯನ್ನು ತೆಗೆದುಕೊಳ್ತಾ ಇದ್ದಾನೆ ಅಂತ ದೇವರ ಸ್ವಾತಂತ್ರ್ಯ ಚಿಂತನೆ, ದೇವರ ಕರ್ತೃತ್ವ ಚಿಂತನೆ, ಜೀವ ದೇವರಿಗೆ ಇರುವ ಭೇದ ಚಿಂತನೆ ಇದ್ದರೆ
ಎಲ್ಲ ಕರ್ಮಗಳು ಫಲ ಕೊಡ್ತದೆ. ಒಂದು ವೇಳೆ ನನ್ನಲ್ಲಿ ಆ ಭಗವಂತನ ಸ್ವಾತಂತ್ರ್ಯ ಚಿಂತನೆ ಇಲ್ಲದೆ, ದಾಸ್ಯ ಭಾವ ಇಲ್ಲದೆ, ನೋಡ್ರಿ ದೇವ್ರಿಗೆ ನಾ ಅಲಂಕಾರ ಮಾಡಿದ್ದಕ್ಕೆ ಇವತ್ತು ದೇವ್ರು ಚಂದ ಕಂಡಾನ, ನಾ ಇಲ್ಲ ಅಂದ್ರೆ ದೇವ್ರಿಗೆ ನಿಂತು ಮರ್ಯಾದೆ ಇವತ್ತು, ನಾ ಪೂಜಾ ಮಾಡಿದ್ದಕ್ಕೆ ದೇವ್ರ ಪೂಜಾ ಕಂಡ, ನಾ ಪೂಜಾ ಮಾಡಲಿ ಅಂತ ದೇವ್ರೇನು ಪೂಜಾ ಕಾಣ್ತಿದ್ದ, ನಾ ಹೇಳಿದ್ದಕ್ಕೆ ಇವತ್ತು ಭಾಗವತ 4 ಮಂದಿ ಕಿವಿ ಬಿತ್ತು, ನಾ ಭಾಗವತ ಹೇಳಲಿಕ್ಕೆ ಬರಲಿಲ್ಲ ಅಂದ್ರೆ ನೀ ಏನು ಭಾಗವತ ಕೇಳ್ತಿದ್ರಿ. ಈ ಭಾವನೆಯನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡರೆ ನಮಗೆ ಯಾವ ಪುಣ್ಯ ಬರುವುದಿಲ್ಲ. ಅದಕ್ಕಾಗಿ ಭಗವಂತ ನಮಗೆ ಆ ಎಚ್ಚರಿಕೆಯನ್ನು ಕೊಟ್ಟು ಈ ತರಹ ಅನೇಕ ರೀತಿಯಾದ ಉಪದೇಶವನ್ನು ಮಾಡ್ತಾನೆ. ಆ ಉಪದೇಶವನ್ನು ಮಾಡಿ ಕೊನೆಗೊಂದು ಮಹತ್ವದ ಮಾತು ಹೇಳ್ತಾನೆ. ನಿಮಗೆ ಹೇಳೋದೆಲ್ಲ ಬೇಕಾದಷ್ಟು ಹೇಳಿ ಆಗಿದೆ, ಆದರೂ ಇನ್ನು ಮುಗೀತು ಅಂತ ತಿಳ್ಕೊಳ್ಬೇಡಿ. ಈ ತರಹದ ಧರ್ಮೋಪದೇಶವನ್ನು ಕೇಳಬೇಕಾದಾಗ ನಿಮಗೆ ಏನಾದರೂ ಸಂದೇಹ ಬಂದರೆ, ನಾನು ಹೇಳಿದ ವಿಷಯದೊಳಗೆ ನಿಮಗೆ ಸಂದೇಹ ಬರುತ್ತೆ, ಅದನ್ನು ತಿಳಿಸಿಕೊಡ್ತಾನೆ. ಯಾಕೆಂದರೆ ದೇವರ ಮಾತು ನಮಗೆ ಡೈರೆಕ್ಟಾಗಿ ಅರ್ಥ ಆಗುವುದಿಲ್ಲ. ಮೋಹಕವಾಗಿ ಮಾತನಾಡೋದು ಬೇಡ ಅಂತ ಸ್ಪಷ್ಟ ಹೇಳಿದ್ರೆ ಅರ್ಥ ಆಗುವುದಿಲ್ಲ. ಹೀಗಿರಬೇಕಾದಾಗ ಈ ವೃಷಭರೂಪಿಯಾದ ಪರಮಾತ್ಮ ಜೈನ ಮತಕ್ಕೆ ಪ್ರೇರಣೆಯನ್ನು ಕೊಟ್ಟವ. ಹೀಗಾಗಿ ಮೋಹಕವಾಗೇನೇ ಮಾತನಾಡಿದವ. ಅಂತಹ ಸಂದರ್ಭದಲ್ಲಿ ನಾವು ಹಾದಿ ತಪ್ಪೋದು ನಿಶ್ಚಿತ. ದೇವರ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ದೇವರು ತೋರಿಸುವ ದಾರಿಯಲ್ಲಿ ನಡೆಯಬೇಕು ಅಂದರೆ ದೇವರ ಮಾತನ್ನು ಅರ್ಥ ಮಾಡಿಕೊಡುವ ಒಬ್ಬ ಯೋಗ್ಯ ವ್ಯಕ್ತಿ ಬೇಕು, ದೇವರಿಗೆ ಸಮ್ಮತರಾಗಿರ್ಬೇಕು. ಅವರು ಯಾರು ಅಂದರೆ ದೇವರೇ ಹೇಳ್ತಾನೆ, ನಾನು ಆಡುವ ಮಾತನ್ನು, ನಾನು ತಿಳಿಸಿದ ತತ್ವವನ್ನು, ನನ್ನ ಒಳಗಿನ ಅಭಿಪ್ರಾಯವನ್ನು ಸರಿಯಾಗಿ ಬಲ್ಲವರು ಅಂದರೆ ಭರತ. ಆ ಭರತ ಏನು ಹೇಳ್ತಾನೆ ಕೇಳಿ, ನೀವು ಆ ದಾರಿಯಲ್ಲಿ ನಡೆಯಿರಿ, ಅದು ನನ್ನ ಮನಸ್ಸಿನ ಅಭಿಪ್ರಾಯ ಆಗತ್ತೆ. ಯಾರವರು ಭರತ? ಬೆಳಗ್ಗೆ ತಿಳಿದಿದ್ದೇವೆ. ಈ ಭಾರತವನ್ನು ಭಾರತ ಅಂತ ಮಾಡಿಕೊಟ್ಟಂತಹ ಭರತರು 6 ಜನ ಇದ್ದಾರೆ. 6 ಜನ ಭರತರಲ್ಲಿ ನೇರವಾಗಿ ಈಗ ಇಲ್ಲಿ ಪುರಾಣದಲ್ಲಿ ಬಂದದ್ದು ವೃಷಭರೂಪಿಯಾದ ಪರಮಾತ್ಮ ಹೇಳಿದ ತನ್ನ ಮೊದಲ ಮಗ, ಜ್ಯೇಷ್ಠ ಮಗ, ಅವನ ಹೆಸರು ಭರತ. ಆ ಭರತನನ್ನ ನೀವು ತಲೆಯಲ್ಲಿ ಇಟ್ಟುಕೊಂಡು ಕೇಳಿ. ಇಲ್ಲಿ ಈ ಭರತ ಮಗನಾದರೂ ದೇವರಿಗೆ ಯಾವಾಗಲೂ ಮಗನಾಗಿ ಇರುವಂತಹ ಭರತ ಅಂದರೆ ಭಾರತೀಯ ಪತಿ ಅವನೇ ಭರತ ಅಂದರೆ ವಾಯುದೇವರು. ಆ ವಾಯುದೇವರ ಮಾರ್ಗವನ್ನು ನಾವು ನಂಬಿಕೊಂಡು ಹೊರಟರೆ, ವಾಯುದೇವರು ಹೇಳಿದ ಆ ದಾರಿಯಲ್ಲಿ ಮಧ್ವ ಸಿದ್ಧಾಂತದಲ್ಲಿ ಹೊರಟರೆ ದೇವರ ಅಭಿಪ್ರಾಯ ಏನು ಅಂತ ಸರಿಯಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕಾಗಿ ಆ ಭರತನ ದಾರಿಯಲ್ಲಿ ಪ್ರತಿಯೊಬ್ಬ ಭಾರತೀಯರು ಕೂಡ ನಡೆಯಬೇಕು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಭಗವಂತ ಉಪದೇಶವನ್ನು ಮಾಡಿ ಆಮೇಲೆ ತಾನು ವೈರಾಗ್ಯವನ್ನು ಜಗತ್ತಿಗೆ ತಿಳಿಸೋದಕ್ಕಾಗಿ ಎಲ್ಲವನ್ನು ಬಿಟ್ಟು ಹೊರಟ. ಆ ಬಿಡಬೇಕಾದಾಗ ಮಧ್ಯದಲ್ಲಿ ದೇವರು ಒಂದು ವಿಚಿತ್ರವಾದ ಮಹಿಮೆಯನ್ನು ತೋರಿಸಿ ಹೋಗ್ತಾನೆ. ತಾನು ರಾಜ್ಯವನ್ನು ಆಳಬೇಕಾದಾಗ ಒಟ್ಟಾರೆ ಮಳೆ ಬರಲಾರ್ದಂಗೆ ಬರಗಾಲ ಬಂದ್ಬಿಡ್ತು ಮಧ್ಯದಲ್ಲಿ. ಒಮ್ಮೆ ಇಂದ್ರ ಮಳೆಯನ್ನು ಸುರಿಸ್ಲಿಲ್ಲ. ಮಳೆಯನ್ನು ಸುರಿಸ್ತೇ ಇದ್ದಾಗ ದೇವರು ತನ್ನ ಅದ್ಭುತವಾದ ಶಕ್ತಿಯಿಂದ ತನ್ನ ಆ ಒಂದು ಖಂಡದೊಳಗೆ, ತನ್ನ ದೇಶದೊಳಗೆ ತಾನೇ ನೀ ಇಂದ್ರ ಬೇಕೇ ಆಗಿಲ್ಲ, ಹೋಗು ನಾನೇ ಮಾಡ್ಕೋತೀನಿ ಅಂತ ಮಳೆಯನ್ನು ಸೃಷ್ಟಿ ಮಾಡಿ ತೋರಿಸಿ, ನಾನು ಎಲ್ಲ ದೇವತೆಗಳಿಗಿಂತ ಉತ್ತಮ, ನನಗೆ ಏನು ಬೇಕಾದ ಮಾಡ್ಲಿಕ್ಕೆ ಬರ್ತದೆ ಅನ್ನೋದನ್ನು ತೋರಿಸೋದಕ್ಕಾಗಿ ಭಗವಂತ ಮಳೆಯನ್ನು ಸೃಷ್ಟಿ ಮಾಡಿದ ಅಂತ ಭಾಗವತ ನಮಗೆ ಹೇಳಿಕೊಡ್ತದೆ. ಇಲ್ಲಿ ಒಂದು ಸ್ವಾರಸ್ಯ ಮಜಾ ಅಂದರೆ, ದೇವರು ಎಲ್ಲರಿಗಿಂತ ಸರ್ವೋತ್ತಮ, ಇಂದ್ರನಿಗಿಂತ ವರುಣನಿಗಿಂತ ದೊಡ್ಡವ, ಅದನ್ನು ಅನೇಕ ಬಾರಿ ತೋರಿಸ್ಯಾನ, ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಈಗ ವೃಷಭ ರಾಜ್ಯವನ್ನು ಆಳಬೇಕಾದಾಗ ಇಂದ್ರ ಮಳೆ ಸುರಿಸ್ತಿಲ್ಲ ಅಂತ ಅನ್ನಲ್ಲ. ಆ ಇಂದ್ರ ಅಂದರೆ ಯಾರದು? ಇಂದ್ರ ಅಂತ ಒಬ್ಬ ಪರ್ಟಿಕ್ಯುಲರ್ ಆಗಿ ವ್ಯಕ್ತಿ ಇರ್ತಾನೆ ಅಂತ ತಿಳಿಯಬೇಡಿ, ಅದೊಂದು ಪದವಿ. ಅದು
ಆ ಪದವಿಯಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬರ್ತಿರ್ತಾರೆ ಅಷ್ಟೇ. ದೇವತೆಗಳ ರಾಜನಾಗುವಂತಹ ಆ ಸ್ಥಾನಕ್ಕೆ ಇಂದ್ರ ಪದವಿ, ಬ್ರಹ್ಮ ಪದವಿ, ಹೀಗೆ ಆ ಪದವಿಗೆ ಹೆಸರದು. ಅಲ್ಲಿ ಇರೋ ವ್ಯಕ್ತಿಗಳು ಬೇರೆ ಇರ್ತಾರೆ, ಅವರು ಬರ್ತಾರೆ. ಹಾಗೆ ಈಗ ಯಾರು ಇಂದ್ರ ಗೊತ್ತಾ? ಪುರಂದರ ಅನ್ನುವಂತಹ ಹೆಸರಿನ ವ್ಯಕ್ತಿ ಈಗ ಇಂದ್ರ ಇದ್ದಾನೆ. ಆವಾಗ ವೃಷಭ ರಾಜ್ಯ ಆಳಬೇಕಾದಾಗ ಆ ಸಂದರ್ಭದಲ್ಲಿ ಇಂದ್ರ ಪದವಿಯಲ್ಲಿ ಕುಳಿತವರು ಯಾರು ಅಂದರೆ ಯಜ್ಞ ಇಂದ್ರ ಪದೇ ಸ್ಥಿತ. ಪರಮಾತ್ಮ ಏನು ಯಜ್ಞ ರೂಪವನ್ನು ತೆಗೆದುಕೊಂಡಿದ್ದ ಆ ಭಗವಂತನೇ ಎಲ್ಲಿ ಇಂದ್ರ ಪದವಿಯಲ್ಲಿ ಕುಳಿತಾನೆ. ಅಂದ್ರೆ ದೇವರ ವಿರುದ್ಧವಾಗಿ ಮಾಡಲಿಕ್ಕೆ ಹೊರಟದ್ದು ಯಾರೋ ಬೇರೆ ದೇವತೆಯಲ್ಲ, ದೇವರೇ. ಭಗವಂತನೇ ಒಂದು ರೂಪದಿಂದ ಇಂದ್ರ ಪದವಿ ಆಳ್ತಾ ಇದ್ದ, ಭಗವಂತನೇ ಇನ್ನೊಂದು ರೂಪದಿಂದ ಇಲ್ಲಿ ರಾಜ್ಯ ಆಳ್ತಾ ಇದ್ದಾನೆ. ಮೇಲೆ ಯಜ್ಞ ಎನ್ನುವ ಭಗವಂತನ ರೂಪ, ಕೆಳಗೆ ವೃಷಭ ಅನ್ನುವ ಭಗವಂತನ ರೂಪ. ದೇವರೇ ಎರಡು ರೂಪಗಳು ಇದೆ. ಈ ಎರಡು ರೂಪಗಳಲ್ಲಿ ಇಂದ್ರನಿ ಮುಂದೆ ಕೃಷ್ಣನ ಕಥೆ ಕೇಳ್ತೀವಿ. ಕೃಷ್ಣ ಯಾರು ಅಂತ ಇಂದ್ರನಿಗೆ ಗೊತ್ತಾಗಲಿಲ್ಲ, ಅದಕ್ಕಾಗಿ ಮಳೆ ಸುರಿಸಿದ. ಆ ಇಂದ್ರನ ಅಹಂಕಾರ ಇಳಿಸೋದಕ್ಕಾಗಿ ಕೃಷ್ಣ ಗೋವರ್ಧನ ಎತ್ತಿದ. ಅಲ್ಲೆಲ್ಲ ಕಥೆಗಳನ್ನು ಹಿಂಗೆ ಹೊಂದಿಸ್ಬೋದು. ಇಲ್ಲೇನು ಮಾಡ್ತೀರಿ? ದೇವರೇ ಇಂದ್ರ ಪದವಿಯಲ್ಲಿ ಇರಬೇಕಾದಾಗ ಭಗವಂತನೇ ತನ್ನ ವಿರುದ್ಧ ತಾನೇ ಮಾಡ್ಲಿಕ್ಕತ್ರ ಏನು ಅರ್ಥ? ಅಲ್ಲೇನು ಮೋಹ ಅನ್ಬೇಕಾ, ಅಜ್ಞಾನ ಅನ್ಬೇಕಾ, ಅಹಂಕಾರ ಅನ್ಬೇಕಾ? ಇದ್ಯಾವುದೂ ಅಲ್ಲ. ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ನಿರ್ಣಯ ಕೊಡ್ತಾರೆ. ಅಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಮುಖ್ಯವಾದ ಕಾರಣ ಕೇವಲ ಜನರಿಗೆ ಮೋಹವನ್ನು ಹುಟ್ಟಿಸೋದಕ್ಕಾಗಿ. ಹೇಗೆ ದೇವರು ಜೀವ ಇವನು ಭಿನ್ನ ಅಂತ ತಿಳಿತೇವೆ, ಹಾಗೇನೆ ದೇವರ ರೂಪಗಳಿಗೂ ಭಿನ್ನ ಅಂತ ತಿಳಿದು ಬಿಡ್ತೇವೆ. ದೊಡ್ಡ ಅಪಚಾರ ಅದು. ದೇವರು ನಾನು ಬೇರೆ, ಆದರೆ ದೇವರು ತನ್ನ ರೂಪಗಳಿಂದ ಬೇರೆ ಅಲ್ಲ. ರಾಮ ಬೇರೆ, ಕೃಷ್ಣ ಬೇರೆ ಅಲ್ಲ. ಕೆಲವು ಪ್ರಸಂಗದಲ್ಲಿ ಹಾಗೆ ದೇವರು ನಾಟಕ ಮಾಡಿ ತೋರಿಸ್ತಾನೆ. ಶ್ರೀರಾಮಚಂದ್ರ ಸೀತೆಯ ವಿವಾಹ ಮಾಡಿಕೊಂಡು ಬರಬೇಕಾದಾಗ ಪರಶುರಾಮನಾಗಿ ಬಂದ. ರಾಮ ಪರಶುರಾಮರ ಮಧ್ಯದಲ್ಲಿ ಯುದ್ಧ ನಡೆಯಿತು. ಹಾಗಾದರೆ ರಾಮ ಬೇರೆ ಪರಶುರಾಮ ಬೇರೆ ಅನ್ನೋ ಹಾಗೆ ಅನಿಸ್ತು. ಆ ಪಾಂಡವರು ಯಾಗವನ್ನು ಮಾಡಬೇಕಾದಾಗ ವೇದವ್ಯಾಸ ದೇವರು ಬಂದರು, ಕೃಷ್ಣನೂ ಬಂದ, ಪರಶುರಾಮನೂ ಬಂದ. ಅಲ್ರಿ, ದೇವರು ಒಂದು ಬರಬೇಕು, ಮೂರು ಬಂದನಂದರೆ ಮೂರು ಬೇರೆನೇ ಅಂತನ್ನುವ ತಪ್ಪು ಕಲ್ಪನೆ ನಮಗೆ ಬರುವ ಪ್ರಸಂಗ ಬರ್ತದೆ. ಅದಕ್ಕಾಗಿ ಆಚಾರ್ಯರು ಹೇಳುತ್ತಾರೆ, ಭಗವಂತನ ರೂಪಗಳಲ್ಲಿ ಭೇದ ಚಿಂತನೆ ಮಾಡಬೇಡಿ. ದೇವರಿಗೂ ನಮಗೂ ಭೇದ ಚಿಂತನೆ ಆಗಬೇಕೇ ಹೊರತು ಭಗವಂತನ ರೂಪಗಳಲ್ಲಿ ಭೇದ ಚಿಂತನೆ ಮಾಡಬಾರದು ಅನ್ನುವ ತತ್ವವನ್ನು ತಿಳಿಸಿ, ದೇವರು ಯಾರು ದಾರಿ ತಪ್ಪಬೇಕು ಅಂತೆ ಸಂಕಲ್ಪ ಅದ ಅಂಥವ್ರನ್ನ ಹಾದಿ ತಪ್ಪಿಸ್ಲಿಕ್ಕತ್ತ. ಇಂತಹ ಭರತ ಭಗವಂತನ ಮಗ, ಎಲ್ಲರಿಗೂ ಆದರ್ಶ ವ್ಯಕ್ತಿ, ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡುವ ಎತ್ತರದ ಗುರುಸ್ಥಾನದಲ್ಲಿ ಇದ್ದಾನೆ. ಆದರೂ ಭಗವಂತನ ಸಂಕಲ್ಪ ಎಷ್ಟು ವಿಚಿತ್ರ. ದೇವರು ಎಂತೆಂಥ ವ್ಯಕ್ತಿಗಳಿಗೂ ಕೆಲವು ಸಂದರ್ಭದಲ್ಲಿ ಎಂತೆಂಥ ಮೋಹವನ್ನು ಉಂಟು ಮಾಡಿಬಿಡ್ತಾನೆ. ಆ ಭರತ ನನಗೆ ರಾಜ್ಯ ಸಾಕು, ಮಕ್ಕಳಿಗೆ ಎಲ್ಲ ಒಪ್ಪಿಸಿದ್ದಾಯಿತು ಅಂತ ಅತ್ಯಂತ ವಿರಕ್ತನಾಗಿ ಬಂದು ತಾನು ತಪಸ್ಸಿಗೆ ಬಂದ. ನಾವು ಅದನ್ನು ಅರ್ಥ ಮಾಡಿಕೊಳ್ಳೋಣ. ಭಾಗವತದ ಉದ್ದಕ್ಕೂ ಕಾಣುವಂತಹ ಸಂದೇಶ ಇದು. ಯಾವುದೇ ರಾಜರು, ಯಾವುದೇ ವ್ಯಕ್ತಿಗಳು ತನ್ನ ಮಕ್ಕಳು ಸಮರ್ಥರಾಗಿ ತಮ್ಮ ಕಾಲ ಮೇಲೆ ನಿಲ್ಲೋ ತನಕ ಸಂಸಾರದ ಜವಾಬ್ದಾರಿ ನಿರ್ವಹಣೆ. ಯಾವಾಗ ಅವರು ತಮ್ಮ ಕಾಲ ಮೇಲೆ ತಾವು ನಿಂತುಕೊಂಡ್ರು, ಮುಗೀತು. ಮುಂದೆ ನನ್ನ ಪಾಠ, ನನ್ನ ಪ್ರವಚನ, ನನ್ನ ಜಪ, ನನ್ನ ತಪಸ್ಸು, ಇದಕ್ಕೆ ಹೆಚ್ಚು ಟೈಮ್ ಹಾಕಬೇಕೇ ಹೊರತು ನಾ ಇಲ್ಲ ಅಂದ್ರೆ ಮೊಮ್ಮಕ್ಕಳು ಮಲ್ಕೊಳ್ಳೋದೇ ಇಲ್ಲ, ನಾ ಇಲ್ಲ ಅಂದರೆ ಮರಿ ಮಕ್ಕಳು ನಿದ್ದೆನೇ ಮಾಡೋದಿಲ್ಲ, ಊಟನೇ ಮಾಡೋದಿಲ್ಲ ಅಂತ ಇಡೀ ಜೀವನ ಸಂಸಾರದೊಳಗೆ ಮುಳುಗಿದರೆ ಸಾಧನೆ ಆಗೋದು ಯಾವಾಗ? ಒಂದು ಸಣ್ಣ ಅಧಿಕಾರ ಇದ್ದಾಗಲೂ 60 ವರ್ಷ ಆಯಿತು ಸಾಕು ನಡ್ರಿ ಅಂತ ಗೌರ್ಮೆಂಟ್ನವ್ರು ದಬ್ಬಿದ್ರು, ನೋಡ್ರಿ ಇನ್ನೊಂದು 2 ವರ್ಷ ಬೇರೆ ಕಡೆ ಎಲ್ಲರೂ ಸೇವಾ ಮಾಡಿದ್ರು, ಮನೆ ಕೂತು ಏನು ಮಾಡೋದು ಅಂತ ರಿಟೈರ್ಡ್ ಆದಮೇಲೂ ಮತ್ತೆ ಹಣ ಸಂಪಾದನೆಗಾಗಿಯೋ ಅಥವಾ ಇನ್ನೇನೋ ಕೀರ್ತಿಗಾಗಿಯೋ ಪ್ರಯತ್ನ ಮಾಡ್ತೇವೆ ಹೊರತು ರಿಟೈರ್ಡ್ ಆದಮೇಲಾದರೂ
60 ವರ್ಷ ನನಗೇನು ಪಾಠ ಆಗಿಲ್ಲ, ಪ್ರವಚನ ಆಗಿಲ್ಲ, ಜಪ ಆಗಿಲ್ಲ, ತಪ ಆಗಿಲ್ಲ, ನನ್ನ ಸಾಧನೆ ಆಗಿಲ್ಲ. ಆಗ್ಯದ, ಧನ ಆಗ್ಯದ, ಸಾಧನೆ ಆಗಿಲ್ಲ. ಹೆಂಡತಿ ಆಯಿತು, ಮಕ್ಕಳಾಯಿತು, ಅವರಿಗೆ ಗಳಿಸಿಟ್ಟ ಸಂಪತ್ತಾಯಿತು. ಈ ಎಲ್ಲ ಸಂಪತ್ತು ಇಲ್ಲೇ ಬಿಟ್ಟು ಹೋಗೋದು. ಬಿಟ್ಟು ಹೋಗೋದಕ್ಕಾಗಿ ಇಷ್ಟು ವರ್ಷ ಶ್ರಮ ಪಟ್ಟದ್ದಾಯಿತು. ಕಟ್ಕೊಂಡು ಹೋಗುವ ಪುಣ್ಯಗಳಿಗೆ ಎಷ್ಟು ಶ್ರಮ ಪಟ್ಟಿದ್ದೇವೆ, ಎಷ್ಟು ಸಂಪಾದನೆ ಮಾಡಿದ್ದೇವೆ. ಹಾಗಾದರೆ ಇನ್ನ ಮೇಲಾದರೂ ಆದದ್ದಾಯಿತು, ಇನ್ನಾದರೂ ಒಳ್ಳೆಯ ಹಾದಿ ಹಿಡಿಯೋ ಪ್ರಾಣಿ. ಕೇವಲ ಬಿಟ್ಟು ಹೋಗೋದಂತಹ ಸಂಪತ್ತನ್ನು ಗಳಿಸಿ ಆಯಿತು, ಕಟ್ಟಿಕೊಂಡು ಹೋಗೋ ಸಂಪತ್ತನ್ನು ಗಳಿಸಪ್ಪ ಅಂತ ನಮಗೆ ದಾಸರು ಎಚ್ಚರಿಕೆ ಕೊಡ್ತಾರೆ. ಆ ರೀತಿಯಾದ ಪುಣ್ಯವನ್ನು ತುಂಬಿಕೊಳ್ಳುವ ಪ್ರಯತ್ನ ನಮ್ಮಿಂದಾಗಬೇಕು. ಅದನ್ನು ಭಗವಂತ ಹೆಜ್ಜೆ ಹೆಜ್ಜೆಗೆ ತಿಳಿಸಿಕೊಟ್ಟ. ಆ ದೇವರು ತೋರಿಸಿದ ದಾರಿಯಲ್ಲೇನೆ ಭರತನು ವಿರಕ್ತನಾಗಿ ಬಂದ. ದೊಡ್ಡ ರಾಜ್ಯ ಬಿಟ್ಟಾನೆ, ಬೇಕಾದಷ್ಟು ಅಧಿಕಾರ ಬಿಟ್ಟಾನೆ, ಎಲ್ಲ ಸಂಪತ್ತು ಬಿಟ್ಟ, ಎಲ್ಲ ರೀತಿಯಾದ ಹೆಂಡತಿ ಮಕ್ಕಳು ಮೋಹ ಬಿಟ್ಟ. ಆದರೆ ಒಂದು ದಿನ ತಾನು ಆಶ್ರಮದಲ್ಲಿ ಸ್ನಾನವನ್ನು ಮಾಡಿ ಅರ್ಘ್ಯವನ್ನು ಕೊಡಬೇಕಾದಾಗ ಒಂದು ಜಿಂಕೆ ತುಂಬು ಗರ್ಭಿಣಿ ನದಿ ದಾಟ್ತಾ ಇತ್ತು. ಹುಲಿಯ ಗರ್ಜನೆ ಆಯಿತು, ಗಾಬರಿಗೆ ಅಲ್ಲೇ ಪ್ರಸವ ಆಯಿತು. ಆಗ್ತಾ ಇರೋ ಹಾಗೆ ಮಗು ಅಲ್ಲಿ ನೀರೊಳಗೆ ಬಿತ್ತು. ಅಯ್ಯೋ ಪಾಪ, ಕೂಸು ನೀರಾಗಿ ಬಿದ್ದು ಸಾಯ್ತದ ಅಂತ ಅದನ್ನು ಎತ್ತಿ ಮೇಲೆ ತಂದು ಇಟ್ಟ. ಇಷ್ಟೇ ಮಾಡಿದರೆ ಏನು ಭಾಳ ತಪ್ಪಾಗ್ತಿದ್ದಿಲ್ಲ. ಅವಶ್ಯವಾಗಿ ನಮ್ಮ ಸಾಧನೆಯ ತತ್ವಗಳಲ್ಲಿ ಪ್ರಾಣಿದಯ ಇದನ್ನೂ ಒಂದು ಧರ್ಮ ಅಂತ ಹೇಳ್ತಾರೆ. ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡಬಾರ್ದು. ಎಲ್ಲ ಪ್ರಾಣಿಗಳಿಗೂ ಕೂಡ ಸುಖವಾಗೋದಕ್ಕಾಗೇನೆ ಪ್ರತಿನಿತ್ಯ ಪ್ರಾಣಿ ದಯಾ ಸಂಘ ಅಂತ ಬೋರ್ಡ್ ಹಾಕಿ ಅದಕ್ಕಾಗಿ ಪ್ರಚಾರ ಮಾಡಿ ಹಣ ಸಂಪಾದನೆ ಮಾಡಿ ಹೀಗೆ ಮಾಡುವುದು ಲೌಕಿಕವಾದ ಕೆಲವು ಜನರ ಸ್ವಭಾವ ಇರ್ಬೋದು. ಶಾಸ್ತ್ರ ನಮಗೆ ಎಷ್ಟು ತಿಳಿಸಿಕೊಡ್ತದೆ. ಪ್ರತಿನಿತ್ಯವೂ ಕೂಡ ಎಲ್ಲರೂ ಸಂಧ್ಯಾವಂದನೋ ದೇವರ ಪೂಜೆನೋ ಸಣ್ಣ ಕರ್ಮವನ್ನು ಮಾಡಿ ಮುಗಿಸಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಬೇಕಾದಾಗ ಸಾಗರ ಪರ್ಯಂತದಲ್ಲಿ ಇರುವಂತಹ 2 ಕಾಲಿನ 4 ಕಾಲಿನ ಎಲ್ಲ ಪ್ರಾಣಿಗಳು ಸುಖವಾಗಿ ಇರಲಿ ದಿವಸ ಪ್ರಾರ್ಥನಾ ಮಾಡಬೇಕು. ನಿತ್ಯದಲ್ಲೂ 4 ಪ್ರಾಣಿಯ 2 ಕಾಲಿನ ಪ್ರಾಣಿಗಳಿಗಾಗಿ ಸುಖ ಬೇಡುವ ವಿಶಾಲ ಹೃದಯ ನಮಗೆ ಭಾಗವತ ನಮ್ಮ ಸಂಪ್ರದಾಯ ಕಲಿಸಿಕೊಟ್ಟಿದೆ. ಮಾತ್ರವಲ್ಲ, ನಿತ್ಯದಲ್ಲೂ ಬಲಿಹರಣ ಮಾಡಬೇಕು. ಆ ಬಲಿಹರಣ ಮಾಡಿದ ಮೇಲೆ ಪ್ರಾಣಿಗಳಿಗೆ ದಿವಸ ಆಹಾರ ಹಾಕಬೇಕು. ಅವಶ್ಯವಾಗಿ ಇದೆಲ್ಲ ಕಲಿಸಿಕೊಡ್ತದೆ. ಎಷ್ಟು ಅವಶ್ಯಕ ಅಷ್ಟು ಮಾಡಿದರೆ ಅದು ಧರ್ಮ ಆಗ್ತದೆ, ಅದು ಪ್ರೀತಿ ಆಗ್ತದೆ, ಅದು ದಯಾ ಆಗ್ತದೆ. ಲೈನ್ ಕ್ರಾಸ್ ಆಯಿತು, ಅವಶ್ಯಕತೆ ಮೀರಿದರೆ ಅದೇ ಮೋಹ ಆಗ್ತದೆ. ಪ್ರಾಣಿಗಳ ವಿಷಯದಲ್ಲೂ ಅಷ್ಟೇ, ನಮ್ಮ ಮಕ್ಕಳ ವಿಷಯದಲ್ಲೂ ಅಷ್ಟೇ. ತಾಯಿ ಪುಟ್ಟ ಮಗು ತನ್ನ ಮಗು ಏನೋ 6 ತಿಂಗಳ ವರ್ಷ ಇದ್ದಾಗ ಊಟ ಮಾಡಲಿಕ್ಕೆ ಬರ್ತಿರೋದಿಲ್ಲ. ಆವಾಗ ತಾನೇ ಕರ್ಕೊಂಡು ತುತ್ತು ಮಾಡಿ ಊಟ ಮಾಡಿಸಿದರೆ ಅದು ಪ್ರೀತಿ ಅಲ್ರಿ. 1 ವರ್ಷ ಆದರೂ ಮಗನೇ, 50 ವರ್ಷ ಆದರೂ ಮಗನೇ, 50 ವರ್ಷ ಆದ್ರೆ ಮಗ ಅಲ್ಲೇನು ಅಂತ 50 ವರ್ಷದ ಮಗನಿಗೆ ನಾನು ತುತ್ತು ಮಾಡಿ ಉಣಿಸ್ತೇನೆ ಅಂತ ತಾಯಿ ತಯಾರಾದರೆ ಅದನ್ನು ಪ್ರೀತಿ ಅನ್ನೋದಿಲ್ಲ, ಅದನ್ನು ಮೋಹ ಅಂತಾರೆ. ಮೊದಲಿಗೆ ಅವನಿಗೆ ಊಟ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ, ನೀನು ಮಾಡಿಸಿದಿ. ಈಗ ಅವನಿಗೆಲ್ಲ ಬಂದಿದೆ, ನೀ ಯಾಕೆ ಅದಕ್ಕಾಗಿ ತಲೆ ಕೆಡಿಸ್ಕೊಳ್ತೀವಿ? ಹಾಗೇನೆ ಪ್ರಾಣಿ ನೀರಲ್ಲಿ ಬಿದ್ದಾಗ ಸಾಯತ್ತೆ ಅಂತ ಎತ್ತಿ ಇಟ್ಟ. ಅದು ಕಾರಣ ಇದ್ದಿದ್ದಿಲ್ಲ, ದೇವರ ವಿಚಿತ್ರವಾದ ಅನುಗ್ರಹ. ಮನುಷ್ಯರಿಗೆ ಈಜು ಕಲಿಸೋದಕ್ಕೆ ಸ್ವಿಮ್ಮಿಂಗ್ ಪೂಲ್ ಇದೆ, ಪ್ರಾಣಿಗಳಿಗೆ ಎಲ್ಲಾದರೂ ಸ್ವಿಮ್ಮಿಂಗ್ ಪೂಲ್ ಇದೆಯಾ? ಪ್ರಾಣಿಗಳಿಗೆ ಯಾರಾದರೂ ಈಜು ಕಲಿಸ್ಲಿಕ್ಕಾಗಿ ಪ್ರಯತ್ನ ಮಾಡ್ತಾರಾ? ದೈವದತ್ತವಾದ ಕಲೆ ಇದೆ ಅವಕ್ಕೆ. ನೀವು ಯಾವುದೇ ಪ್ರಾಣಿಗಳನ್ನು ನೀರಾಗಿ ಬಿಡ್ರಿ, ತನ್ನಷ್ಟಕ್ಕೆ ತಾವೇ ಈಸ್ತಾವು. ಅವರಿಗೆ ಯಾರು ಈಜು ಕಲಿಸುವುದಿಲ್ಲ. ಸಾಮಾನ್ಯವಾಗಿ ಯಾವ ಪ್ರಾಣಿಗಳು ಕೂಡ ಈಜು ಕಲೀಲಿಕ್ಕೆ ಆಗದೇನೆ ನೀರೊಳಗೆ ಕಾಲು ಜಾರಿ ಬಿದ್ದು ಸತ್ತು ಅಂತಿಲ್ಲ. ಏನೋ ದೊಡ್ಡ ಪ್ರವಾಹ ಬಂದು ಬಹಳ ಅನಿವಾರ್ಯವಾಗಿ ಎಷ್ಟೋ ಪ್ರಾಣಿಗಳು 16 ಕಿಲೋಮೀಟರ್ ಒಳಗೆ ಹೋಗಿ ದಾಟಿ ಬದುಕಿದ್ದು ಉಲ್ಲೇಖ ಇದೆ. ಎಲ್ಲೋ 1-2 ಆ ತರಹ ಕೆಲವೊಮ್ಮೆ ಆಗಿರ್ಬೋದೋ ಏನು. ಆದರೆ ಪ್ರಾಣಿಗಳಿಗೆ ದೇವರು ಹುಟ್ಟುತ್ತಾನೆ ಆ ವಿದ್ಯೆಯನ್ನು ಶಕ್ತಿಯನ್ನು ಕೊಟ್ಟಾನೆ.
ಅದು ನೆನಪಿದ್ದರೆ ಇವನ್ ತಲೆನೇ ಕೆಡಿಸ್ಕೊಳ್ತಿದ್ದಿಲ್ಲ. ಇರಲಿ, ಆ ಕ್ಷಣಕ್ಕೇನೋ ಸಣ್ಣ ಮಗು ಇತ್ತು ಅನ್ನೋದಕ್ಕಾಗಿ ಎತ್ತಿಟ್ಟ, ಸರಿ. ಇಷ್ಟೇ ಆಗಿದ್ರೆ ಬಹಳ ಸಮಾಧಾನ ಆಗ್ತಿತ್ತು. ಅದು ಅಷ್ಟಕ್ಕೆ ಮುಗಿಲಿಲ್ಲ. ಪಾಪ ಈ ಕೂಸು ಹುಟ್ಟುತ್ತಾನೆ ತಾಯಿಯಿಂದ ದೂರ ಆಗಿಬಿಡ್ತು, ಇದಕ್ಕೆ ಯಾರ ಗತಿ, ನನ್ನ ಬಿಟ್ಟರೆ ಇದಕ್ಕೆ ಯಾರಿದ್ದಾರೆ ಅಂತ ಅದನ್ನು ಪಕ್ಕಕ್ಕೆ ಕೂಡಿಸ್ಕೊಂಡ. ಶುರು ಬಂತು. ಕೂಡಿಸಿದ ಮೇಲೆ ಹೌರು ಕೈ ಆಡಿಸೋದು, ಪ್ರಾಣಿ ಅದಕ್ಕೊಂದಿಷ್ಟು ಆಹಾರ ತಿನ್ನಿಸೋದು, ಅದ್ರ ಜೊತೆನೇ ಆಟ ಆಡೋದು ನಮ್ಮಂಥವ್ರ ಸ್ವಭಾವ. ಮೊದಲಿಗೆ ಮನೆಯೊಳಗೆ ಟಿ ವಿ ಇನ್ನೂ ಬಂದಿದ್ದಿಲ್ಲ. ಟಿ ವಿ ಬರೋದಕ್ಕಿಂತ ಮೊದಲಿಗೆ ಸ್ವಲ್ಪ ಮಟ್ಟಿಗಾದರೂ ಪಾರಾಯಣ, ಭಜನೆ, ಅನ್ನದಾನ ಇತ್ಯಾದಿಗಳು ನಡೀತು. ಆಮೇಲೆ ಟಿ ವಿ ಬಂದ ಮೇಲೆ ಅದಕ್ಕೆ ಟೈಮ್ ಹಾಕಬೇಕು. ಯಾವ ಟೈಮ್ ಹಾಕೋದು? ನಿದ್ದೆ ಬಿಡ್ಲಿಕ್ಕೆ ಆಗೋದಿಲ್ಲ, ಊಟ ಬಿಡ್ಲಿಕ್ಕೆ ಆಗೋದಿಲ್ಲ, ಉದ್ಯೋಗ ಬಿಡ್ಲಿಕ್ಕೆ ಆಗೋದಿಲ್ಲ. ಬಿಡ್ಲಿಕ್ಕೆ ಆಗೋದು ಅಂದರೆ ಏನು? ಪೂಜಾ, ಪಾಠ, ಪ್ರವಚನ, ಭಜನೆ, ಧರ್ಮ ಕಾರ್ಯಗಳನ್ನೇ ಬಿಡೋದು ಕಡಿಮೆ ಆಯಿತು. ಏನೋ ಒಂದು ಟಿ ವಿ ಬಂದರೂ ಅದರೊಳಗೆ ಹೆಚ್ಚು ಚಾನಲ್ಗಳು ಬಂದಿದ್ದಿಲ್ಲ. ಹಿಂಗೆ ಒಂದು ಲಿಮಿಟ್. ಕೆಲವರು ಪಾಪ ವಾರ್ತೆಗೆ ಅಷ್ಟೇ ಸೀಮಿತ, ಕೆಲವರು ಇನ್ನೇನೋ ಸೀರಿಯಲ್ಲು, ಪಿಕ್ಚರ್ ಅಷ್ಟಕ್ಕೆ ನೋಡಿ ಮುಗಿಸ್ತಿದ್ರು. ಈಗ 108 ಚಾನಲ್, ಬೆಳಗ್ಗಿಂದ ರಾತ್ರಿವರೆಗೆಲ್ಲ. ಇಡೀ 24 ಗಂಟೆ ನೀ ಕೂತರೂ ನಿನಗೆ ಸಾಕು ಅನಿಸಲಾರದಷ್ಟು ಅದರೊಳಗೆ ಕಲಿ ಪ್ರವೇಶ ಆಯಿತು. ಇಷ್ಟೇ ಆಗಿದ್ರೆ ಪರವಾಗಿದ್ದಿಲ್ಲೋ ಏನೋ, ಮನಿ ಬಿಟ್ಟು ಹೊರಗೆ ಬಂದಾಗಲಾದರೂ ಕನಿಷ್ಠ ಪಕ್ಷ ನಾವೊಂಚೂರು ಸಾಧನ ಮಾಡಲಿಕ್ಕೆ ಅವಕಾಶ ಸಿಕ್ತಿತ್ತು. ಈಗ ಸುಡುಗಾಡ ಮೊಬೈಲ್ ಬಂದ ಮೇಲಂತರೂ 24 ಗಂಟೆ ಹತ್ಲಾಗೇ ಲಕ್ಷ್ಯ ಬಂದ್ಬಿಡುತ್ತೆ ನಮಗೆ. ಚೂರು ಏನೋ ಸೌಂಡ್ ಆದ್ರೆ ಸಾಕು, ಅದು ಏನೋ ಒಂಥರ ಸೈಕೋ ಆದಂಗೆ ಆಗ್ಬಿಟ್ಟಿರ್ತದೆ. 10 ನಿಮಿಷಕ್ಕೊಮ್ಮೆ ಯಾರು ಫೋನ್ ಬಂತ ಇಲ್ಲ, ಮೆಸೇಜ್ ಬಂತ ಇಲ್ಲ, ನೋಡ್ತಾನೇ ಇರಬೇಕು. ಈ ತರಹ ಮನುಷ್ಯನಿಗೆ ಒಂದು ಧರ್ಮವನ್ನು ಕಳೆದುಕೊಳ್ಳುವುದಕ್ಕೆ ಏನೋ ಸಣ್ಣ ಕಾರಣ ಪ್ರಾರಂಭವಾಗತ್ತೆ, ಗೊತ್ತಿಲ್ಲದಂತೆ ಎಷ್ಟೋ ಸಮಯ, ಎಷ್ಟೋ ಆಯುಷ್ಯ ಅದರೊಳಗೇನೆ ಕಳೆದು ಬಿಡ್ತೀವಿ. ಅವತ್ತಿನ ಪರಿಸ್ಥಿತಿಯಲ್ಲಿ ಈ ಭರತನಿಗೂ ಹಾಗೆ ಆಗಿದೆ. ಆವಾಗ ತಾನು ಆ ಸಂದರ್ಭದಲ್ಲಿ ಪ್ರಾಣಿಗಾಗಿ ಸಮಯವನ್ನು ಹಾಕಿದ ಕೂತರು ಅದರದೇ ನೆನಪು, ನಿಂತರು ಅದೇ ನೆನಪು, ಅದು ಊಟ ಮಾಡ್ಯದ ಇಲ್ಲ, ಮಲಗ್ಯದ ಇಲ್ಲ. ಕೊನೆಗೆ ಅದನ್ನೇ ಚಿಂತೆ ಮಾಡ್ತಾ ಮರಣ ಹೊಂದಿದ. ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ. ಯಾರು ಯಾವುದನ್ನು ನೆನಪು ಮಾಡ್ತಾ ದೇಹತ್ಯಾಗ ಮಾಡ್ತಾರೋ ಅವರು ಅದೇ ಆಗಿ ಹುಡ್ತಾರೆ. ಜಿಂಕೆಯ ನೆನಪಿನೊಂದಿಗೇನೆ ದೇಹ ಬಿಟ್ಟ, ತಾನೂ ಜಿಂಕೆಯಾಗೇನೆ ಹುಟ್ಟಿದ. ಬಹುಶಃ ಇಲ್ಲಿದ್ದವರಂತರೂ ಯಾರು ಇಷ್ಟರ ಮಟ್ಟಿಗೆ ಪ್ರಾಣಿಯ ಮೋಹ ಇಲ್ಲ ಅಂತ ಅನ್ಕೊಂಡೀನಿ. ಆನ್ಲೈನೊಳಗಿದ್ದವ್ರು ಯಾರೇನಿದ್ದಾರೋ ಗೊತ್ತಿಲ್ಲ. ಕೆಲವು ಸಿಟಿಗಳಲ್ಲಿ ನೋಡ್ತೀವಿ, ಮನ್ಯಾಗ ಮಕ್ಕಳಿಗೆ ಅಷ್ಟು ಅಚ್ಚ ಮಾಡಿರ್ತಾರೋ ಇಲ್ಲೋ, ಮನ್ಯಾಗ ಕಟ್ಟಿದ ನಾಯಿಗೆ ಎಷ್ಟು ಅಚ್ಚ, ಎಷ್ಟು ಪ್ರೀತಿ. ಅದಕ್ಕೊಂದು ರೂಮ್ ಬೇರೆ, ಅದಕ್ಕೊಬ್ಬ ವ್ಯವಸ್ಥೆ ಬೇರೆ, ಅದಕ್ಕೊಂದು ಹಾಸಿಗೆ ಬೇರೆ. ಪ್ರಾಣಿಗೆ ದಯಾ ಇರಲಿ, ಆದರೆ 24 ಗಂಟೆ ಊಟಕ್ಕೆ ಕೂತ್ರು ಅದು ಬೇಕು, ಮಲ್ಕೊಂಡ್ರು ಅದು ಬೇಕು, ನಿಂತರು ಅದು ಬೇಕು, ನನ್ನ ಸಂಧ್ಯಾವನಿಲ್ಲ, ಪೂಜಿಲ್ಲ. ಅವತ್ತೇ ದಾಸರು ನಮಗೆ ತಿಳಿಸಿಕೊಟ್ರಲ್ಲ, ಆ ಭಗವಂತನಿಗೆ ಅಭಿಷೇಕ ಮಾಡೋದಕ್ಕಾಗಿ ಹಾಲು ಅಂದರೆ ಮನೆಯಾಗಿಲ್ಲ, ಆದರೆ ನಾಯಿ ಬೆಕ್ಕಿಗೋಸ್ಕರವಾಗಿ ಹಾಲು ಹಾಕಿ ನನ್ನ ಸಮಯವನ್ನು ಹಾಳು ಮಾಡಿಕೊಂಡೆ. ಹಾಗಾಗಿ ನಾನು ಇವತ್ತು ಅತಿಯಾದ ಪ್ರಾಣಿಯ ಮೇಲೆ ಮೋಹ ತೋರಿಸಿದರೆ ಮುಂದೆ ನಾನು ಅದೇ ಬೆಕ್ಕಾಗ್ತೀನೋ ನಾಯಿ ಆಗ್ತೀನೋ ಗೊತ್ತಿಲ್ಲ. ಆದರೆ ಈ ಭರತನಿಗೆ ಮೊದಲಿಂದಲೂ ತಂದೆ ಕೊಟ್ಟ ಸಂಸ್ಕಾರ, ಮೊದಲಿಂದಲೂ ಆ ಋಷಿ ಜೀವನವನ್ನು ನಡೆಸಿದಂತಹ ಆ ಒಂದು ಸಂಸ್ಕಾರ ಇರೋದಕ್ಕಾಗಿ ಜಿಂಕೆಯಾದರೂ ಜನ್ಮಾಂತರದ ಸಂಸ್ಕಾರ ನೆನಪಿತ್ತು. ಅದಕ್ಕಾಗಿ ನಾನು ಎಲ್ಲರ ಜೊತೆ ಸೇರಿಕೊಂಡು ಸಮಯವನ್ನು ವ್ಯರ್ಥ ಮಾಡೋದು ಬೇಡ, ಸಾಧ್ಯವಾದಷ್ಟು ನಾನು ಪ್ರತ್ಯೇಕವಾಗಿ ಇದ್ದುಕೊಂಡು ನಾನು ಆದಷ್ಟು ಬೇಗ ಈ ದೇಹವನ್ನು ತ್ಯಾಗ ಮಾಡಬೇಕು ಅಂತ ಜಿಂಕೆಯಾದಾಗ ಎಚ್ಚರ ವಹಿಸಿ ಏಕಾಂತ ಪ್ರಿಯವಾಗಿ ದೇಹವನ್ನು ತ್ಯಾಗ ಮಾಡಿತು. ಇವತ್ತು ನೋಡ್ತೀವಿ ಎಷ್ಟೋ ಕೆಲವು ಪ್ರಾಣಿಗಳು, ಪಶುಗಳು, ಪಕ್ಷಿಗಳು ಬಹಳ ವಿಚಿತ್ರವಾಗಿ ಇದ್ದುದನ್ನು ಕಾಣ್ತೀವಿ. ಅವು ಜನ್ಮಾಂತರದಲ್ಲಿ ಯಾವ ಮನೆಯಾಗ ಏನು ಆಚಾರ ಹುಟ್ಟಿದ್ರೋ ಗೊತ್ತಿಲ್ಲ. ಕೆಲವು ಕಡೆ ನಾನು ಕಣ್ಣಾರೆ ನೋಡೀನಿ, ಬಲಿಹರಣ ಮಾಡುವಂತಹ ಸಮಯದಲ್ಲಿ ಸರಿಯಾಗಿ ಕರೆಕ್ಟ್ ಅದೇ ಸಮಯಕ್ಕೆ ಬಂದು ಆ ಬಲಿಹರಣ ಮಾಡಿದ ಅನ್ನವನ್ನೇ ತಿಂದುಕೊಂಡು ನಿತ್ಯ ಹೋಗ್ಬಿಡು. ಅದಕ್ಕೇನು ಒಂದು ದಿವಸ ಬೆಳಗ್ಗೆ 10ಕ್ಕಿರ್ಬೋದು, 12ಕ್ಕಿರ್ಬೋದು, 2ಕ್ಕಿರ್ಬೋದು,
ಅದು ಹೆಂಗೆ ದೇವ್ರಿಗೆ ಗೊತ್ತು ಮಾಡಿಸ್ತಿದ್ನೋ, ಹೆಂಗೆ ಅದಕ್ಕೆ ಸಿಕ್ತಿತ್ತೋ. ನಿತ್ಯದಲ್ಲೂ ಆ ಬಲಿಹರಣ ಅನ್ನವನ್ನು ತೆಗೆದುಕೊಳ್ಳುವ ಪ್ರಾಣಿ ಅಂದರೆ ಅದು ಜನ್ಮಾಂತರದಲ್ಲಿ ಯಾವುದೋ ಒಂದು ದೊಡ್ಡ ಸಂಪ್ರದಾಯಸ್ಥ ಆಚಾರ್ಯರ ಮನೆಯಲ್ಲಿ ಹುಟ್ಟಿದ ಜೀವ. ಏನೋ ಕರ್ಮವಶಾತ್ ಈಗ ಆಗಿರಲಿಕ್ಕೆ ಸಾಧ್ಯತೆ ಉಂಟು. ಆ ಜನ್ಮದ ಸಂಸ್ಕಾರ ಇದ್ದಾಗ ಪ್ರಾಣಿಯಾಗಿದ್ದರೂ ಸ್ವಲ್ಪ ಅದಕ್ಕೊಂದಿಷ್ಟು ಒಳ್ಳೆಯ ರೀತಿಯಾದಂಥ ಅವಕಾಶ ಸಿಗತ್ತೆ. ಮುಂದೆ ಗಜೇಂದ್ರ ಮೋಕ್ಷದ ಕಥೆಯಲ್ಲೂ ಕೇಳ್ತೀವಲ್ಲ, ಆನೆಯಾದರೂ ದೇವರನ್ನು ಸ್ತೋತ್ರ ಮಾಡಿದ. ಆನೆ ಗಾತ್ರದ ದೇಹ ಬೆಳೆಸಿದ್ದೇವೆ, ಸ್ತೋತ್ರ ಮಾಡಲಿಕ್ಕೆ ಬರ್ತಾ ಇಲ್ಲ. ಯಾಕೆ? ಆ ಆನೆಗೆ ಯಾರು ಹಿಂಗೆ ಕರೆದು ಭಾಗವತ್ ಹೇಳಿಲ್ಲ, ಯಾರೂ ಪಾಠ ಹೇಳಿಲ್ಲ, ಯಾರೂ ಪ್ರವಚನ ಮಾಡಿಲ್ಲ. ಆದರೂ ಸ್ತೋತ್ರ ಮಾಡುವ ಬುದ್ಧಿ ಬಂದದ್ದು ಕಾರಣ ಪ್ರಾಗ್ಜನ್ಮನ್ಯನುಶಿಕ್ಷಿತ. ಜನ್ಮಾಂತರದ ಸಂಸ್ಕಾರ ಶಿಕ್ಷಣ ಇದ್ದರೆ ಅಂತಹ ವ್ಯಕ್ತಿಗೆ ಮುಂದಿನ ಜನ್ಮದಲ್ಲೂ ಒಳ್ಳೆ ರೀತಿ ಸ್ತೋತ್ರ ಮಾಡಲಿಕ್ಕಾಗತ್ತೆ. ನಾವು ತಿಳಿದುಕೊಳ್ಳೋಣ, ಈ ಜನ್ಮದಲ್ಲಿ ವಿಷ್ಣು ತೀರ್ಥರ ಸನ್ನಿಧಾನದಲ್ಲಿ ಕುಳಿತಿದ್ದೇವೆ. ಎಷ್ಟು ಮಂತ್ರ ಬರ್ತದೋ, ಎಷ್ಟು ಹಾಡು ಬರ್ತದೋ, ಎಷ್ಟು ಪಾರಾಯಣ ಬರ್ತದೋ ಗೊತ್ತಿಲ್ಲ. ಬಂದಷ್ಟು ಅವಶ್ಯವಾಗಿ ಎಲ್ಲರೂ ತಪ್ಪದೇ ಹೇಳಿ. ಬೈ ಚಾನ್ಸ್ ಬರದಿದ್ದರೆ ಬಹಳ ದುಃಖ ಪಡಬೇಡಿ, ಮುಂದಿನ ಜನ್ಮಕ್ಕೆ ಈಗಿನಿಂದಲೇ ಸಾಧನೆ ಮಾಡಿಕೊಳ್ಳೋಣ ಅಂತ ನಾನು ಹೇಳದಿದ್ದರೂ ಹೇಳುವವರನ್ನು ಕೇಳೋಣ, ಭಾಗವತದ ಶ್ರವಣ ಮಾಡೋಣ. ನನ್ನ ಕೈಲಿ ಏನೇನು ಸಾಧ್ಯವೋ ಆ ಸೇವೆಯನ್ನು ಮಾಡಿದರೆ ಈ ಪುಣ್ಯ ಮುಂದಿನ ಜನ್ಮಕ್ಕೆ ಸ್ಟಾಕ್ ಆಗತ್ತೆ. ಅಂತಹ ಭರತ ಮೊದಲಿಗೆ ಋಷಭನ ಮಗನಾದ, ಆಮೇಲೆ ಜಿಂಕೆಯಾದ, ಅದಾದ ನಂತರದಲ್ಲೇನೆ ಜಡಭರತನಾದ. ಸಮಯಲ್ಲಿ ತನಕ ಆ ಜಡಭರತನಾದಾಗ ಇವತ್ತು ನಮ್ಮ ದೈವ ಪುರಾಣವನ್ನು ಕೇಳುವಂತಹ ನಮಗೂ ಕೂಡ ಪುರಾಣದ ವ್ಯಕ್ತಿಗಳ ಬಗ್ಗೆ ಸರಿಯಾದ ಪರಿಚಯ ಇಲ್ಲ. ಯಾರ್ಯಾರನ್ನೋ ಯಾರ್ಯಾರಿಗೆ ಹೋಲಿಕೆ ಕೊಟ್ಟು ಅಪಹಾಸ ಮಾಡಿ ಬಿಡ್ತೇವೆ. ಕೆಲವೊಮ್ಮೆ ಯಾರಾದರೂ ಒಬ್ಬರು ಅಲ್ಲಿಂದ ಇಲ್ಲೇ ಇಲ್ಲಿಂದಲ್ಲೇ ಬರೀ ಚಾಡಿ ಚುಚ್ಕೋತ ಅಡ್ಡಾಡ್ತಿದ್ರು ಅಂದ್ರೆ ಏನಂತೀವಿ? ಬಂದು ನೋಡಿ ನಾರದ ಅಂತೀವಿ. ನಮ್ಮ ತಲೆ ಒಳಗೆ ನಾರದರು ಅಂದರೆ ಬರೀ ಚಾಡಿ ಚುಚ್ಕೋತ ಅಡ್ಡಾಡವರು, ಅಲ್ಲಿಂದಿಲ್ಲೇ ಇಲ್ಲಿಂದಲ್ಲೇ ಬರೀ ಹೇಳ್ಕೋತ ಬೇಳೆ ಬೇಯಿಸ್ಕೋತ ಇರುವ ವ್ಯಕ್ತಿ. ಎಂತಹ ಅಪಚಾರ್ರಿ! ಈ ವ್ಯಕ್ತಿಗೆ ಏನೋ ಅನ್ಲಿಕ್ಕೆ ಹೋಗಿ ನಾರದರಿಗೆ ಅವಮಾನ ಮಾಡಿದ್ವಿ ನಾವು. ನಾರದರ ಹೆಸರೇ ನಾರಂ ದದಾತೀತಿ, ಶುದ್ಧ ಜ್ಞಾನ ಕೊಡುವ ವ್ಯಕ್ತಿರಿ ಅವರು. ಇವತ್ತು ನಮಗೆ ಭಾಗವತ ಸಿಕ್ಕಿದ್ದೇ ನಾರದರಿಂದ, ರಾಮಾಯಣ ಸಿಕ್ಕಿದ್ದು ನಾರದರಿಂದ, ಸತ್ಯನಾರಾಯಣ ಕಥೆಯಂತಹ ಸಾಮಾನ್ಯ ಸಣ್ಣ ಪುಟ್ಟ ವೃತಗಳು ಸಿಕ್ಕಿದ್ದು ಕೂಡ ನಾರದರಿಂದ. ಇಂತಹ ನಾರದರ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಯಾವುದೋ ಒಬ್ಬ ಹುಲ್ಲು ಮಾನವ ತಪ್ಪು ಮಾಡಿದಾಗ ಅವನಿಗೆ ಹೋಲಿಕೆ ಕೊಡಲಿಕ್ಕೆ ನಾರದರನ್ನು ತಗೊಂಡ್ರೆ ಎಂಥ ಅಪಚಾರ. ಹಾಗೇನೇ ಜಡಭರತ. ಯಾವ ವ್ಯಕ್ತಿ ಹುಚ್ಚರಂಗಿದ್ದಾನ, ಬೈದ್ರು ಅಷ್ಟೇ, ಹೊಗಳಿದ್ರು ಅಷ್ಟೇ, ಏನಿಲ್ಲ, ಕಲ್ಲು ಕೂತಂಗೆ ಕೂತಿರ್ತಾನೆ. ಅಂತಹ ವ್ಯಕ್ತಿಯನ್ನು ನೋಡಿ ಸಹಜವಾಗಿ ಅಂದ್ಬಿಡ್ತೀವಿ, ನೋಡ್ರಿ ಅವೇನು ಜಡಭರತ ಹೇಳವ ಲೆಕ್ಕ, ಅವ ಏನು ಬೇಕಾದ ಬೈದ್ರು ಅಷ್ಟೇ, ಹೊಗಳಿದ್ರು ಅಷ್ಟೇ. ಏನೂ ತಿಳಿಯದ ವ್ಯಕ್ತಿ, ಏನೂ ಗೊತ್ತಿರದ ವ್ಯಕ್ತಿ ಜಡಭರತ ಅಲ್ಲ. ಎಲ್ಲ ತಿಳಿದಿದೆ, ಎಲ್ಲ ಗೊತ್ತಿದೆ, ಆದರೂ ಏನೂ ಗೊತ್ತಿಲ್ಲದಂತೆ ನಿರ್ಲಿಪ್ತನಾಗಿ ಮನಸ್ಸನ್ನು ನಿಗ್ರಹ ಮಾಡಿದ್ದಾನಲ್ಲ, ಅವನು ಜಡಭರತ. ಆ ಜಡಭರತನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಯಾವುದೋ ವ್ಯಕ್ತಿಗೆ ಹೋಲಿಸಿ ಈ ಭಾಗವತದ ಜಡಭರತನನ್ನು ಅವಮಾನ ಮಾಡೋದಲ್ಲ. ಎಂತಹ ದೊಡ್ಡದಾದ ಪಾಠವನ್ನು ಕಲಿಸಿಕೊಡ್ತಾನೆ. ಕಥೆ ನಿಮಗೆಲ್ಲ ಗೊತ್ತೇ ಇದೆ, ಸಮಯವೂ ಇಲ್ಲ, ಹೀಗಾಗಿ ಸಂಕ್ಷೇಪವಾಗಿ ಸಂದೇಶ ಮಾತ್ರ ತಿಳಿಯೋಣ. ಈ ಜಡಭರತನನ್ನ ಬಲಿ ಕೊಡೋದಕ್ಕಾಗಿ ಎಳ್ಕೊಂಡು ಹೋದರು, ತಿನಿಸಿದರು, ಉಣಿಸಿದರು. ಇನ್ನೇನು ತಲೆ ಕತ್ತರಿಸ್ಬೇಕು, ಎಲ್ಲ ಗೊತ್ತದ, ಗೊತ್ತಿಲ್ಲ ಅಂತಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನನ್ನ ತಲೆ ಕತ್ತರಿಸ್ಲಿಕ್ಕೆ ಇವರು ರೆಡಿ ಆಗ್ಯಾರ. ತನ್ನ ತಲೆನೇ ಹೋಗೋ ಪ್ರಸಂಗ ಇದ್ದಾಗಲೂ ಕೂಡ ಒಂದು ಶಬ್ದ ಬಾಯಿ ಬಿಡಲಿಲ್ಲ. ಮಾಡಬೇಡ್ರಪ್ಪ, ಹೆಂಗಾರ ಮಾಡಿ ಒಂಚೂರು ಬದುಕಿಸ್ರಕ್ಕಪ್ಪ, ನಾ ಇನ್ನೂ 108 ಆಶೆ ಇಟ್ಕೊಂಡೀನಿ, ಏನಾರ ಅನ್ಬೋದಾಗಿತ್ತು. ಕೊಲ್ಲುವ ಆ ದೂತರಿಗಾಗಲಿ, ಹೇಳಿದ ರಾಜನಿಗಾಗಲಿ, ಬೇಡ ಕೊನೆಗೆ ದೇವರಿಗಾಗಲಿ ನನ್ನನ್ನು ಹೆಂಗಾರ ಮಾಡಿ ಸಾಯಿಸಬೇಡ, ಬದುಕು ಅಂತ ಒಂದು ಶಬ್ದ ಆಡಬೇಕು. ಸಾಯುವ ಪ್ರಸಂಗ ಬಂದಾಗಲೂ
ತಲೆ ಹೋಗುವ ಪ್ರಸಂಗ ಬಂದಾಗಲೂ ಒಂದು ತುಟಿ ಪಿಟಕ್ಕನ್ನದಂತಹ ವ್ಯಕ್ತಿ ಮುಂದೆ ರಘುಗುಣ ಮಹಾರಾಜ ಒಂದು ಮಾತಾಡಿದ ಅಂತ ಗಂಟೆಗಟ್ಟಲೆ ಉಪದೇಶ ಮಾಡ್ತಾನೆ. ಅಂದ್ರೆ ಯಾವಾಗ ಬಾಯಿ ತೆಗಿಬೇಕು, ಯಾವಾಗ ಬಾಯಿ ಮುಚ್ಚಬೇಕು, ಇದನ್ನು ನಾವು ಜಡಭರತನಿಂದ ಕಲಿಬೇಕು. ನನ್ನ ಸ್ವಂತ ಅಸ್ತಿತ್ವದ ಸಮಸ್ಯೆ ಬಂದರೆ, ನನಗೆ ಅಪಮಾನ ಆದರೆ, ನನಗೆ ಯಾವುದೇ ರೀತಿಯಾದಂತಹ ದುಃಖ ಆಗುವ ಪ್ರಸಂಗ ಬಂದರೆ ಬಾಯಿ ತೆಗೆಯೋದು ಬೇಡ. ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದೆ. ದೇವರ ಸಂಕಲ್ಪ ಏನದೋ ಅದು ಆಗ್ತದೆ. ಇವತ್ತು ದೇವರು ನನ್ನನ್ನು ಸಾಯಿಸಬೇಕು ಅಂತ ಇಚ್ಛಾ ಪಟ್ಟಿದ್ರೆ ಸಾಯಿಸ್ಲಿ. ದೇವರು ನನಗಿವತ್ತು ಕಷ್ಟ ಕೊಡಬೇಕು ಅಂತ ಇಚ್ಛಾ ಇದ್ರೆ ಕೊಡಲಿ. ದೇವರು ನನಗಿವತ್ತು ಉಪವಾಸ ಹಾಕಬೇಕು ಅಂತ ಇಚ್ಛಾ ಇದ್ರೆ ಆಗಲಿ. ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಯಾವಾಗ ನನ್ನ ವೈಯಕ್ತಿಕವಾದ ಸಮಸ್ಯೆ ಇದ್ದಾಗ. ಅದೇ ಒಬ್ಬ ಸಜ್ಜನ ದಾರಿ ತಪ್ತಾ ಇದ್ದಾನೆ, ಒಬ್ಬ ಒಳ್ಳೆಯ ವ್ಯಕ್ತಿಗೆ ಕಷ್ಟ ಆಗ್ತಾ ಇದೆ, ಆಗ ಈ ಶಬ್ದ ಆಡುವಂತಿಲ್ಲ. ದೇವರಿಚ್ಛಾ ಅವನು ಕಷ್ಟ ಆಗಬೇಕು ಅಂತದ ಆಗ್ತದ, ನಾ ಯಾಕೆ ದೇವ್ರಿಗೆ ಕೇಳ್ಕೊಳ್ಳಿ? ಅವನಿಗೆ ರೋಗ ಬಂದದ, ಸಾಲ ಆಗ್ಯದ, ಇನ್ನೇನೋ ಜೀವಕ್ಕೆ ಅಪಾಯದ, ದೇವರಿಚ್ಛಾ ಅವ ಸಾಯಬೇಕು ಅಂದ್ರೆ ಸಾಯಲಿ ಅಂತ ಹಿಂಗ ಕೂಡೋ ಹಂಗಿಲ್ಲ. ಅವಶ್ಯವಾಗಿ ಇನ್ನೊಬ್ಬರ ಕಷ್ಟಕ್ಕೆ ನಾನು ಬಾಯಿ ಬಿಡಲೇಬೇಕು, ಅದೇ ಧರ್ಮ. ನನಗಾಗಿ ಬಾಯಿ ಬಿಡಬಾರದು, ಆದರೆ ನನಗಾಗೇನೇ ಬಾಯಿ ಬಿಡುತ್ತೇನೆ. ಇನ್ನೊಬ್ಬರಿಗಾಗಿ ಬಾಯಿ ಬಿಡಬೇಕು, ಅಲ್ಲಿ ಬಾಯಿ ಮುಚ್ಚುತ್ತೇನೆ. ದೇವರ ಹಾಡುಗಳನ್ನು, ದೇವರ ಮಂತ್ರಗಳನ್ನು ಹೇಳೋದಕ್ಕಾಗಿ ಬಾಯಿ ತೆಗಿಬೇಕು. ಯಾರ ಒಂದು 5 ನಿಮಿಷ ಒಂದು ಏನಾರ ಹಾಡು ಹಾಡ್ರಿ, ನಮಗೇನು ಬರೋದಿಲ್ರಿ, ಮಂತ್ರ ನಮಗೇನು ಬರೋದಿಲ್ರಿ. ದೇವರ ಬಗ್ಗೆ, ಗುರುಗಳ ಬಗ್ಗೆ ಪ್ರಸಂಗ ಬಂದರೆ ಬಾಯಿ ಮುಚ್ಚಿಬಿಡ್ತೀವಿ. ಸ್ವಲ್ಪ ಏನು ಇವತ್ತಿನ ಮ್ಯಾಚ್ ಏನಂತ ಹೇಳ್ರಿ, ಇವತ್ತೊಂಚೂರು ಯಾರು ಗೆದ್ರು, ಯಾರು ಸೋತರು, ಏನದ ರಾಜಕಾರಣಿ ವಿಚಾರ, ಗಂಟೆಗಟ್ಟಲೆ ಹೇಳಿಕ್ಕೆ ತಯಾರಾಗ್ತೀವಿ. ಯಾವುದಕ್ಕೆ ಬಾಯಿ ಮುಚ್ಚಬೇಕು ಗಂಟೆಗಟ್ಟಲೆ ಬಾಯಿ ತೆಗಿತೀವಿ, ಯಾವುದಕ್ಕೆ ಬಾಯಿ ತೆಗಿಬೇಕೋ ಅದಕ್ಕೆ ಬಾಯಿ ಮುಚ್ಚುತ್ತೀವಿ. ಜಡಭರತ ಎಚ್ಚರಿಕೆ ಕೊಟ್ಟ, ತನ್ನ ಕೊಲ್ಲುವ ಪ್ರಸಂಗ ಬಂದಾಗ ಬಾಯಿ ತೆಗೀಲಿಲ್ಲ. ಅದೇ ರಘುಗುಣ ಮಹಾರಾಜ ಆ ಸಂದರ್ಭದಲ್ಲಿ ತನ್ನನ್ನು ಹೊತ್ತುಕೊಂಡು ಹೊರಟಾಗ ದಾರಿಯಲ್ಲಿ ಸಣ್ಣ ಸಣ್ಣ ಇರಿವಿ ಬಂದರೆ, ಕ್ರಿಮಿ ಕೀಟಗಳು ಬಂದರೆ ಹಾರಿ ಹೋಗ್ತಾ ಇದ್ದ. ಅವುಗಳನ್ನು ತುಳಿಯೋದು ಬೇಡ, ನನ್ನಿಂದ ಒಂದು ಸಣ್ಣ ಜೀವಿಗೂ ಹಿಂಸೆ ಆಗೋದು ಬೇಡ ಅಂತ ತಯಾರಾದ. ಅಲ್ರಿ, ಒಂದು ಸಣ್ಣ ಇರುವಿಗೆ ಹಿಂಸೆ ಆಗೋದು ಬೇಡ ಅಂತ ಕಾಳಜಿ ವಹಿಸಿದವ, ಇವ ಜಿಗದದ್ದಕ್ಕೆ ಏನಾಯಿತು? ಮೇಣೆಯಲ್ಲಿ ಕೂತ ರಾಜನಿಗೆ ಪೆಟ್ಟು ಬಿತ್ತು, ಮತ್ತು ಅವನಿಗೆ ಹಿಂಸೆ ಆತಲ್ಲ. ಇರುವಿಗೆ ಹಿಂಸೆ ಆಗಬಾರ್ದು, ಅದು ರಾಜನಿಗೆ ಹಿಂಸೆ ಆಗಬೇಕೇನು? ಧರ್ಮ ಅರ್ಥ ಆಗೋದು ಬಹಳ ಕಷ್ಟ. ದೇವರು ಭಾಗವತದ ಮೂಲಕವಾಗಿ ತಿಳಿಸಿಕೊಡುತ್ತಾನೆ. ಆ ಇರುವೆಗೆ ಹಿಂಸೆ ಕೊಟ್ಟಿದ್ದರೆ ಅದಕ್ಕೆ ಯಾವುದೇ ಲಾಭ ಆಗುವುದಿಲ್ಲ, ನಷ್ಟ ಒಂದೇ. ರಾಜನಿಗೆ ಸ್ವಲ್ಪ ಹಿಂಸೆ ಆದದ್ದಕ್ಕಾಗಿ ಕಾಲಿಗೆ ಬಿದ್ದ, ಬೇಡಿದ, ದೊಡ್ಡ ಉಪದೇಶ ಪಡೆದ. ನನ್ನ ಮಕ್ಕಳಿಗೆ ಅಭ್ಯಾಸ ಮಾಡೋ ತನಕ ನಾನು ಊಟಕ್ಕೆ ಹಾಕಲ್ಲ, ನೀನು ಎಲ್ಲ ಹೋಮ್ವರ್ಕ್ ಮುಗಿಸೋ ತನಕ ನಿನಗೇನು ಕೊಡಿಸಲ್ಲ. ಹಿಂಸೆ ಆಗತ್ತೆ, ಕಷ್ಟ ಆಗ್ತದೆ, ಆದರೆ ಮುಂದೊಂದು ದೊಡ್ಡ ಲಾಭಕ್ಕಾಗಿ ಈ ಕ್ಷಣದಲ್ಲಿ ನಾವು ಕಷ್ಟವನ್ನು ಕೊಡುತ್ತೇವೆ. ಹಾಗಾದರೆ ಮುಂದಿನ ಲಾಭಕ್ಕಾಗಿ ಕೊಡುವ ಹಿಂಸೆ ಅದು ಯೋಗ್ಯ ಆಗ್ತದೆ. ಆ ಕಾರಣಕ್ಕಾಗಿ ರಾಜನಿಗೆ ಪುಟ್ಟ ಹಿಂಸೆ ಆದಾಗ, ರಾಜ ಇವನ ಪರಿಚಯ ಇಲ್ಲ, ಬೂದಿ ಮುಚ್ಚಿದ ಕೆಂಡ ಅವನು. ಆವಾಗ ವ್ಯಂಗ್ಯವಾಗಿ ಮಾತನಾಡಿದ. ಪಾಪ, ನೋಡ್ಲಿಕ್ಕೆ ಭಾಳ ಸರಿಗಿಬಿಟ್ಟು ನೋಡು, ಇರೋದು ಖರೆ ಗಟ್ಟಿಮುಟ್ಟಿದ್ದ. ಯಾವ ವ್ಯಕ್ತಿ ಭಾಳ ಗಟ್ಟಿಮುಟ್ಟಿರ್ತಾನ ಅವನಿಗೆ ನೀವು ವಿರುದ್ಧ ಮಾತನಾಡಿದ್ರೆ ಸಿಟ್ಟು ಬರ್ತದೆ. ಕೆಲವರು ಇದ್ದದ್ದನ್ನು ಇದ್ದಂಗಂದ್ರೂ ಸಿಟ್ಟು ಬರ್ತದೆ ರೀ. ನೀ ಭಾಳ ಕಪ್ಪಿದ್ದಿ, ನೀ ಭಾಳ ತೆಳಗಿದ್ದಿ ಅನ್ನೋದನ್ನು ಏನೇನೋ ಬೇರೆ ಬೇರೆ ಶಬ್ದಗಳಲ್ಲಿ ಅಂದ್ರೆ ಸಿಟ್ಟು ಬರ್ತದೆ. ವಿರುದ್ಧ ಮಾತನಾಡಿಬಿಟ್ರಂತೂ ಇನ್ನೂ ಸಿಟ್ಟು ಬರ್ತದೆ. ಆಗ ಹೇಳಬೇಕಾದಾಗಂತಾನೆ, ಪಾಪ ಅಹೋ ಕಷ್ಟಂ ಭ್ರಾತವ್ಯಂ ಮುಕ್ತಂ ಉರು ಪ್ರಶಾಂತ ದೀರ್ಘಂ ಅಧ್ವಾನ ಏಕ ಏವ ಊಹಿವಾನ್ ಸುಚಿರಂ ನಾತಿಪೀವ ನ ಸಂಹನನಾಂಗ. ಪಂಚಮಸ್ಕಂದದ ಗದ್ಯ ಅದ್ಭುತವಾದ ರೀತಿಯಲ್ಲಿ ಉಂಟು. ಆ ಸಂದರ್ಭದಲ್ಲಿ ವಿಸ್ತಾರವಾಗಿ ಆ ಮಾತುಗಳನ್ನಾಡ್ತಾ, ಪಾಪ ಒಬ್ಬನೇ ಭಾಳ ದೂರ ಹೊತ್ಕೊಂಡು ಬಂದಿ ನೋಡು, ಭಾಳ ಸರಿಗಿಬಿಟ್ಟಿ ನೋಡು. ಇದರ ಅಭಿಪ್ರಾಯ, ಒಳ್ಳೆ ಟುಮ್ ಆಗಿದ್ದಿ ಮಗನ, ನಿನಗೇನು ದಾಡಿ, ನೀನೊಬ್ಬನೇ ಹೊತ್ತಿ ಏನು ನೋಡ್ಲಾರೆ ಅಂತ
ಇವನನ್ನು ಸಿಟ್ಟಿಗೆಬ್ಬಿಸುವ ರೂಪದಲ್ಲಿ ವ್ಯಂಗ್ಯವಾಗಿ ಮಾತನಾಡಿದರೆ ಈ ಪುಣ್ಯಾತ್ಮ ಎಲ್ಲನೂ ಪಾಸಿಟಿವ್ ಆಗಿ ತಗೊಳ್ಳವ, ಯಾವುದು ನೆಗೆಟಿವ್ ಇಲ್ಲೇ ಇಲ್ಲ. ರಾಜ ಬೈಯೋದಕ್ಕಾಗಿ ಹೊರಟ್ರೆ ರಾಜನ ಆ ಒಂದು ನಿಂದನೆಯನ್ನ, ರಾಜನ ಆ ಕೊಳಕು ಮಾತನ್ನ ಇವನು ಪಾಸಿಟಿವ್ ಆಗಿ ತಗೊಂಡ್ಬಿಟ್ಟ. ರಾಜ, ನೀ ಹೇಳಿದ್ರೊಳಗೆ ಏನೂ ತಪ್ಪಿಲ್ಲ, ನೀನು ನನಗೆ ಅಂತ ಇದ್ದಿ, ಪಾಪ ಭಾಳ ತೆಳ್ಳಗಿದ್ದಿ ನೋಡು, ಅರ್ಥಾತ್ ತೆಳ್ಳಗಿಲ್ಲ, ನೀ ದಪ್ಪಗಿದ್ದಿ ಅನ್ಲಿಕತ್ತಿಯಲ್ಲ, ನೀನು ನನಗೆ ಹೇಳಲಿಕತ್ತಿ. ಹೌದು, ನಾನು ಅಂದ್ರೆ ಏನು? ದೇಹ ಅಲ್ಲ, ಜೀವ. ಜೀವ ಬಹಳ ಸೂಕ್ಷ್ಮ ಅದ, ಅದಕ್ಕೆ ದೇಹಕ್ಕೆ ತೆಳ್ಳಗೂ ಇಲ್ಲ ದಪ್ಪಗೂ ಇಲ್ಲ. ಈ ದೇಹ ನಂದೆ ಅಲ್ಲೇ ಅಲ್ಲ, ಇದು ಅದು ತೆಳ್ಳಗದನೋ ದಪ್ಪಗದನೋ ತಲೆನೇ ಕೆಡಿಸಿಕೊಂಡಿಲ್ಲ. ಪಾಪ ನೀವೊಬ್ಬನೇ ಹೊತ್ತಿ ನೋಡು ಅಂತ ನಾನು ಹೊತ್ತಿಲ್ಲ ಅಂತ ನೀವು ವ್ಯಂಗ್ಯ ಮಾಡ್ತಾ ಇದ್ದಿ. ನೀ ವ್ಯಂಗ್ಯ ಅಲ್ಲ, ಅದು ಖರೇನೇ ಅದ. ನಾನು ಹೊತ್ತೇ ಇಲ್ಲ, ನಾನು ಸ್ವತಂತ್ರ ಅಲ್ಲ. ನೀನು ಹೊತ್ತಂತ ಕೂತ ಮೇಣೆ ಹೊತ್ತದ್ದು ಭುಜ, ಅದನ್ನು ಹೊತ್ತದ್ದು ಟೊಂಕ, ಅದನ್ನು ಹೊತ್ತದ್ದು ಕಾಲು, ಅದನ್ನು ಹೊತ್ತದ್ದು ಭೂಮಿ, ಇಡೀ ಲೋಕವನ್ನು ಹೊತ್ತದ್ದು ಶೇಷದೇವರು, ಅವರನ್ನು ಹೊತ್ತವರು ವಾಯುದೇವರು. ಭಗವಂತ ಕೂರ್ಮ ರೂಪದಿಂದ ಎಲ್ಲವನ್ನು ನನ್ನನ್ನು ನಿನ್ನನ್ನು ಹೊತ್ತವ, ನಾ ಯಾರು ಹೊರಲಿಕ್ಕೆ? ಶಾಕ್ ಆಗೋಯ್ತು ರಾಜನಿಗೆ. ನಾ ಏನೋ ಮಾತಾಡ್ಲಿಕ್ಕೆ ಹೋದ್ರೆ ಇವ ಏನೇನೋ ಹೇಳಲಿಕ್ಕತ್ನಲ್ಲ ಇವ. ಅರ್ಥ ಆಯಿತು, ಈ ವ್ಯಕ್ತಿ ನೋಡಿದರೆ ಇದು ಏನೋ ಅಂತ ಅನ್ನಿಸ್ತದೆ, ಇವ ಸಾಮಾನ್ಯ ವ್ಯಕ್ತಿ ಅಲ್ಲ. ಮೇಣೆಯಲ್ಲಿ ಕುಳಿತವ ಕೆಳಗೆ ಬಿದ್ದ, ಕಾಲು ಹಿಡಿದ. ನೀವು ಯಾರು ಹೇಳ್ರಿ? ನೋಡಿದರೆ ಒಬ್ಬ ಸಾಮಾನ್ಯ ಮೇಣೆ ಹೊರುವ ವ್ಯಕ್ತಿ ಅಲ್ಲ, ನೀನೊಬ್ಬ ದೊಡ್ಡ ತೇಜಸ್ವಿ ಇರಬೇಕು. ನಿನ್ನ ಮಾತು ಕೇಳಿದರೆ ಒಳ್ಳೆ ಶಾಸ್ತ್ರ ಬಲ್ಲವರ ಹಾಗೆ ಮಾತನಾಡ್ತಾ ಇದ್ದೀಯಾ, ನನಗೆ ಉಪದೇಶ ಮಾಡಿ ಅಂತ ರಾಜ ಕೇಳಿದಾಗ ಜಡಭರತರು ಅದ್ಭುತವಾದ ಉಪದೇಶ ಮಾಡುತ್ತಾರೆ. ನಾಳೆ ಬೆಳಗ್ಗೆ ಅದನ್ನು ತಿಳಿಯೋಣ. ಪಂಚಮಸ್ಕಂದ ಬಹಳ ವಿಸ್ತಾರವಾದ ಕಠಿಣಮಯವಾದ ಸ್ಕಂದ. ಮುಂದೆ ಖಗೋಲ ಭೂಗೋಳ ವಿಚಾರಗಳಂತರೂ ಬಹಳ ಹೀಗೆಲ್ಲ ಗಂಟೆ ಅರ್ಧ ಗಂಟೆಯಲ್ಲಿ ಮುಗಿಸುವಂತಹ ವಿಷಯಗಳಲ್ಲ. ಆದರೂ ಕಾಲದ ಬಂಧನದಲ್ಲಿ ಇದ್ದೇವೆ, ಎಷ್ಟು ಸಾಧ್ಯವೋ ಅಷ್ಟು ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ನಾಳೆ ಸಮಯ, ನಾಳೆ ಕೊಪ್ಪಳದ ರಾಯರ ಮಠದೊಳಗೆ ಕಲ್ಯಾಣೋತ್ಸವ ಇತ್ಯಾದಿ ಬಹಳ ಕಾರ್ಯಕ್ರಮ ಇರೋದರಿಂದ ಸ್ವಲ್ಪ ಅನಿವಾರ್ಯವಾಗಿ ಅಲ್ಲಿ ಹೋಗೋದಿದೆ. ಆದ್ದರಿಂದ ಬೆಳಗ್ಗೆ 8:30ಯಿಂದ 9:30 ಒಳಗೆ ಭಾಗವತವನ್ನು ಇಲ್ಲಿ ಮುಗಿಸಿಕೊಂಡು ಉಳಿದ ಎಲ್ಲ ವಿಷಯಗಳನ್ನು ಸಾಯಂಕಾಲ ಹೆಚ್ಚಾಗಿ ತಿಳಿದು ನಾಳೆ ಸಾಯಂಕಾಲ ವಿಷ್ಣು ತೀರ್ಥರಿಗೆ ಈ ಮಂಗಲವನ್ನು ಸಮರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.